ನಮ್ಮ ಈ ಒಂದು 6ನೇ ದಿನದ ಈ ಒಂದು ವೆಬಿನಾರ್ ಸೀರೀಸ್ ನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಹೃದಯಪೂರ್ವಕ ವಂದನೆಗಳು ಮತ್ತೆ ಶುಭೋದಯಗಳನ್ನ ಹೇಳ್ತಾ ನಮ್ಮ ಇಂದಿನ ಯೋಗ ಮತ್ತು ಪ್ರಾಣಾಯಾಮ ಪ್ರಾಯೋಗಿಕ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ನಮ್ಮ ಈ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಸೂಚಿಯಂತೆ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕುಶಕುಮಾರ್ ಅವ್ರನ್ನ ಈ ವೇದಿಕೆಗೆ ಆಹ್ವಾನಿಸ್ತೇನೆ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಇವತ್ತು ನಾವು 6ನೇ ದಿನಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಕಳೆದ 5 ದಿವಸಗಳಿಂದ ಯೋಗ ಮತ್ತು ಆರೋಗ್ಯ, ಆಹಾರ ಮತ್ತು ಆರೋಗ್ಯ ಈ ವಿಚಾರವಂತರಗಳಿಂದ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ಹೀಗೆ ನೋಡಿದಾಗ ನಮ್ಮ ಜ್ಞಾನದಾಹ ವೃದ್ಧಿಸ್ಕೊಳ್ತಾ ಇದ್ದೇವೆ, ನಮ್ಮ ಅರಿವಿನ ಮಟ್ಟವನ್ನ ಹೆಚ್ಚಿಸ್ಕೊಳ್ತಾ ಇದ್ದೇವೆ. ಯೋಗಕ್ಕೆ ಬಂದಾಗ ಚಿಕ್ಕಪ್ಪ ದಿನ ಬಿಟ್ಟ ದಿವಸ ನಮಗೆ ಅವರನ್ನ ಹೇಳ್ಕೊಡ್ತಾ ಇದ್ದಾರೆ. ಅವ್ರು ತಮ್ಮ ಜ್ಞಾನವನ್ನ ನಮ್ಮಗಳೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಅವ್ರು ಹೇಳಿದ್ದಿನ ಅವ್ರು ಇಲ್ಲದೆ ದಿವಸ ನಾವು ಎಷ್ಟು ದಿವಸ ಅದನ್ನ ಅಭ್ಯಾಸ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ. ನಾವೇ ಪ್ರಶ್ನೆ ಮಾಡ್ಕೊಂಡಾಗ ಅಲ್ಲೊಂದು ಇಲ್ಲೊಂದು ಬೆಳವಣಿಗೆ ಸಿಗ್ಬೋದು. ಕೇವಲ ಇದು ಯೋಗ ಅವತ್ತು ಹೇಳ್ಕೊಟ್ಟಿದ್ದ ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇದನ್ನ ಮುಂದನು ನಿರಂತರವಾಗಿ ನಮ್ಮ ದೈನಂದಿನ ದಿನದಲ್ಲಿ ಚಟುವಟಿಕೆಯಾಗ ಅದೊಂದು ಅವಿಭಾಜ್ಯ ಅಂಗವಾಗಬೇಕು. ಈಗಾಗಲೇ ಹಿಂದೆ ತರಗತಿಯಲ್ಲಿ ತಿಳಿಸ ಹಾಗೆ, ಉದಯಪ್ಪ ತಿಳಿಸ ಹಾಗೆ, ಆ ಬೆಳಕಿನ ರೂಪದ ಒಂದು ಜ್ವಾಲೆ ನಮ್ಮಲ್ಲಿ ಹರಿಬೇಕು ಅಂತಂದ್ರೆ ಯೋಗ ನಿರಂತರವಾಗಿರ್ಬೇಕು. ನಾವು ಈಗಾಗಲೇ ಚಿಕ್ಕಪ್ಪನವ್ರನ್ನ ಸಂಪನ್ಮೂಲ ವ್ಯಕ್ತಿ ಅಂತ ನಾವು ಸಂಬೋಧನೆ ಮಾಡಿದ್ದೇವೆ. ಹೌದು, ಈ ಉದಯಪ್ಪ ನಿಜವಾಗ್ಲೂ ಸಂಪನ್ಮೂಲ ವ್ಯಕ್ತಿಯೇ. ಆದ್ರೆ ಇಂದಿನ ಕಾಲಘಟ್ಟದಲ್ಲಿ ಯೋಗದ ದೃಷ್ಟಿಯಲ್ಲಿ ನೋಡಬೇಕು ಅಂತಂದ್ರೆ ಕೇವಲ ಸಂಪನ್ಮೂಲ ವ್ಯಕ್ತಿ ಅಂತ ಗುರುತಿಸಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಈಜುಬಾರದ ಪಂಡಿತನು ಸಂಪನ್ಮೂಲ ವ್ಯಕ್ತಿ ಆಗ್ತಾನೆ. ಯಾರು ಸ್ವಾನುಭವದ ದೃಷ್ಟಿ ತಮ್ಮ ಜೀವನದ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳದೇನೆ ಹೇಳ್ತಾನೋ ಅದು ಜ್ಞಾನವಾಗುತ್ತೆ, ಜ್ಞಾನದ ಹರಿವಾಗುತ್ತೆ, ಆತ ಜ್ಞಾನಿ ಆಗಲ್ಲ. ಯಾರು ತಮ್ಮ ಜ್ಞಾನವನ್ನ ಅನುಷ್ಠಾನದಲ್ಲಿ ಇಟ್ಟುಕೊಂಡು ಸ್ವಾನುಭವದವನ್ನು ಸೇರಿಸಿ ಹೇಳ್ತಾನಂತ ನಿಜವಾದ ಜ್ಞಾನಿ. ಆ ದೃಷ್ಟಿಕೋನದಲ್ಲಿ ಉದಯಪ್ಪನವರನ್ನು ನಾನು ಸಂಪನ್ಮೂಲ ವ್ಯಕ್ತಿ ಅಂತ ಸಂಬೋಧನೆ ಮಾಡಿದ್ರೆ ತಪ್ಪಾಗುತ್ತೆ. ಉದಯಪ್ಪ ಹಲವಾರು ದಶಕಗಳಿಂದ ಅದರಲ್ಲಿ ಯೋಗದಲ್ಲಿ ಆಳವಾದ ಅಧ್ಯಯನವನ್ನ ಮಾಡುತ್ತಾ ತಮ್ಮ ಜೀವನದಲ್ಲೂ ಅನುಷ್ಠಾನಗೊಳ್ತಾ ಅದರ ಅನುಭವವನ್ನ ಇವತ್ತು ನಮಗೆ ದಾರಿಹರಿತಾ ಇದ್ದಾರೆ. ಹಾಗಾಗಿ ಅವರನ್ನ ನಾನು ಯೋಗ ಗುರುವಾಗಿ ನೋಡ್ತೇನೆ. ಯಾರು ಯೋಗವನ್ನ ನಿರಂತರವಾಗಿ ಮಾಡ್ತಾರೋ ಅವರೊಳಗೆ ಒಬ್ಬ ಯೋಗಿ ಇರ್ತಾನೆ. ಆ ಯೋಗಿ ಬೆಳಕಿನ ರೂಪದಲ್ಲಿ, ಅಂದರೆ ಜ್ಞಾನದ ರೂಪದಲ್ಲಿ ಹೊರಹೊಮ್ತಾ ಇರುತ್ತೆ. ಆ ಯೋಗಿಗೆ ಇಂದು ನಾವೆಲ್ಲ 3 ಬಾರಿ ಓಂಕಾರ ಮಾಡಿ ಭೂನಮನದೊಂದಿಗೆ ಅಷ್ಟ ದಿಕ್ಪಾಲರಿಗೆ ನಮಸ್ಕರಿಸ್ತಾ ಆ ಯೋಗಿಗೆ ನಮಸ್ಕಾರ ಮಾಡಿ ಇನ್ನು ಮುಂದೆ ಪ್ರತಿನಿತ್ಯವೂ ಅವ್ರು ಹೇಳ್ಕೊಟ್ಟಂತ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸ್ತೀವಿ ಅಂತ ದೃಢ ಸಂಕಲ್ಪ ಮಾಡಿ ಎಲ್ಲ ನನ್ನೊಟ್ಟಿಗೆ ನೀವು ಇರೋ ಜಾಗದಿಂದನೇ 3 ಬಾರಿ ಓಂಕಾರ ಮತ್ತೆ ಭೂನಮನವನ್ನ ಮಾಡಿ ಆ ಯೋಗಿಗೆ ಶಿರಸಾ ನಮಿಸಿ ನಮಸ್ಕಾರ ಮಾಡೋಣ. ಪ್ರತಿಯೊಬ್ಬರ ಜೀವನ ಸ್ವಾಸ್ಥ್ಯ ಚೆನ್ನಾಗಿರ್ಬೇಕು, ಚೇತೋಮಯವಾಗಿರ್ಬೇಕು, ಚೇತೋಹಾರಿಯಾಗಿರ್ಬೇಕು ಅಂತಂದ್ರೆ ನರಬಲ, ಸ್ನಾಯುಬಲ, ಮನೋಬಲ ಇದು ತಮ್ಮ ಹಿಡಿತದಲ್ಲಿ ಇರ್ಬೇಕು. ಇದಕ್ಕೆ ಪೂರಕವಾಗಿ ಇರುವಂತಹ ವಿದ್ಯೆ ಯೋಗ ವಿದ್ಯೆ, 2 ಮಾತಿಲ್ಲ. ಆ ಯೋಗ ವಿದ್ಯೆಯನ್ನ ನಮ್ಮ ವಠಾರದ ಎಲ್ಲಾ ವಯೋಮಾನದವರನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರ ಮನಸ್ಸಿಗೆ ಒಪ್ಪುವಂತೆ, ಯೋಗ ವಿದ್ಯೆಯ ಮೇಲೆ ಅಭಿಮಾನ ಮೂಡುವಂತೆ ಪ್ರತಿನಿತ್ಯ ಅವು ಒಬ್ಬರಾಗಿ ನಮಗೆ ವಿಚಾರಧಾರೆಯನ್ನ ಕೊಡ್ತಾ ಇರತಕ್ಕಂತಹ ಯೋಗಿಯ ಮುಖಾಂತರ ತಿಳಿಸ್ತಕ್ಕಂತಹ ನಮ್ಮ ಉದಯಪ್ಪನವರಿಗೆ ಯೋಗ ಗುರುಗಳಿಗೆ
ನಾವೆಲ್ಲ ಸೇರಿ ಸ್ವಾಗತವನ್ನ ಕೋರೋಣ. ಈ ಕೊರೋನಾ ಬರೋದಕ್ಕೆ ಮುಂಚೆ ಪ್ರತಿಯೊಬ್ಬರ ಜೀವನ ಶೈಲಿ ಚೆನ್ನಾಗಿತ್ತು. 5 ಗಂಟೆಗೆ ಹೇಳೋದು, 6 ಗಂಟೆಗೆ ಹೇಳೋದು, ಇಲ್ಲ ಕೆಲವರು ಡಬ್ಬ ಮಾಡ್ಕೊಡೋದು. ಈ ಕೊರೋನಾ ಅಂತ ಒಂದು ಬಂದು ನಮ್ಮ ಜೀವನ ಶೈಲಿಯೇ ಬದಲಾಗ್ಬಿಟ್ಟಿದೆ. ನನ್ನನ್ನು ಒಳಗೊಂಡು ಯಾವ ಮಲ್ಕೊಳ್ಳಬಾರದ ರೀತಿ ಮಲ್ಕೊಳ್ಳೋದು, ಯಾವ್ದೋ ಟೈಮಲ್ಲಿ ನಿದ್ದೆ ಮಾಡೋದು, ಹೇಳೋದು, ಹಾಗೆ ಪ್ರಕೃತಿಯತ್ತ ಸಾಗುವ ಜೀವನ ಶೈಲಿ ಪ್ರಕೃತಿ ವಿರುದ್ಧವಾಗಿ ಕೊರೋನಾ ಹೆಚ್ಚು ಕಮ್ಮಿ ನಮ್ಮನ್ನೆಲ್ಲ ತಗೊಂಡು ಹೋಗ್ತಾ ಇತ್ತು. ಆದ್ರೆ ಈ ವೆಬಿನಾರ್ ಒಂದು ಕಾರ್ಯಕ್ರಮದ ನೆಪದಲ್ಲಿ ನಮ್ಮ ಜೀವನ ಶೈಲಿಯನ್ನ ಮತ್ತೆ ಹಳೆ ಜೀವನ ಶೈಲಿಗೆ ಕರ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಕಾರಣೀಭೂತರಾದ ನಮ್ಮ ಎಲ್ಲ ವೆಬಿನಾರ್ ಕಾರ್ಯಕ್ರಮದ ಮುಂಚೂಣಿಯಲ್ಲಿರ್ತಕ್ಕಂತಹ ಎಲ್ಲಾ ಪದಾಧಿಕಾರಿಗಳಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಶಿರಸಾನಂದವರಿಗೆ ನಮಿಸಿ ವಂದನೆಗಳನ್ನು ತಿಳಿಸ್ತಾ ಸ್ವಾಗತವನ್ನ ಕೊಡ್ತೇನೆ. ನಮ್ಮ ಯೋಗ ಗುರುಗಳಿಗೆ ನನ್ನೊಟ್ಟಿಗೆ ಸಂಘದಲ್ಲಿ ಬಲವಿದೆ, ನನ್ನ ಜೊತೆಗೆ ಸೇರಿ ನಮ್ಮ ಉದಯಪ್ಪ ಆ ಯೋಗಿಗೆ ಸ್ವಾಗತಿಸಲು ನನ್ನೊಟ್ಟಿಗೆ ಬಂದ ಇಂದು ಇರ್ತಕ್ಕಂತಹ ಪ್ರತಿಯೊಬ್ಬ ಯೋಗ ಆಸಕ್ತರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೊನೆಯದಾಗಿ ಲಕ್ಷ್ಮೀಶ ಮಾಡಿದಾನೆ. ಹಿಂಡು ಕಿವಿಯನ್ ಹಿಂಡು ಹುಳಿಯನ್ನಲ್ಲ, ಹಿಂಡು ಕಿವಿಯನ್ ಹಿಂಡು ಹುಳಿಯನ್ನಲ್ಲ, ಎನ್ ಹಿಂಡಿನೊಳಗೊಬ್ಬನ ಉದಯವಾಗಲಿ ಯೋಗ ಗುರು, ಎನ್ ಹಿಂಡಿನೊಳಗೊಬ್ಬನ ಉದಯವಾಗಲಿ ಯೋಗ ಗುರುವು, ಹಿಂಡುತ್ತಿರಲಿ ಕಿವಿಯನು ಅನುದಿನ, ಹಿಂಡುತ್ತಿರಲಿ ಕಿವಿಯನು ಅನುದಿನ. ನಮಸ್ಕಾರ. ಸುಪ್ರಭಾತಂ. ಆಗ್ಲೇ ಕುಶ ಯೋಗದ ಪ್ರಾರಂಭಿಕ ಸ್ಟೆಪ್ಸ್ ಏನಿದೆ ಅದರಲ್ಲಿ 3 ಬಾರಿ ಓಂಕಾರವನ್ನ ಹೇಳೋದ್ರ ಮೂಲಕ ಚಾಲನೆ ಕೊಟ್ಟಿದ್ದಾನೆ. ಅಂಡ್ ತುಂಬಾ ಚೆನ್ನಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸಿದ್ದಾನೆ. ಸೊ ಕುಶಕುಮಾರನಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಯೋಗಾಭ್ಯಾಸಕ್ಕೆ ಹೋಗುವ ಮೊದಲು 2 ವಿಚಾರವನ್ನ ಒಂದು 5 ನಿಮಿಷ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟಾಂಗ ಯೋಗದಲ್ಲಿ ಬಹುಮುಖ್ಯವಾದದ್ದು ಯಮ ಮತ್ತು ನಿಯಮಗಳು. ಈ ಯಮ ನಿಯಮಗಳು ದೇ ಆರ್ ದಿ ಫೌಂಡೇಶನ್ಸ್ ಫಾರ್ ಎನಿ ಪ್ರಾಕ್ಟೀಸ್ ಆಫ್ ಯೋಗ. ಯಮ ನಿಯಮವಿಲ್ಲದ ಆಸನ ಪ್ರಾಣಾಯಾಮ ಯಾವಾಗಲೂ ಕೂಡ ಸಫಲವಾಗುವುದಿಲ್ಲ ಅಂತ ಹೇಳ್ತಾರೆ. ಯಮ ನಿಯಮಗಳನ್ನೇ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಜಾಸ್ತಿ ಆಗೋದರಲ್ಲಿ ಹಾಗೂ ನಮ್ಮ ಜೀವನದ ಮಟ್ಟ ಉತ್ತಮಗೊಳ್ಳುವುದರಲ್ಲಿ ಯಾವುದೇ ವಿಧವಾದಂತಹ ಸಂಶಯ ಇಲ್ಲ. ಏನು ಯಮ ನಿಯಮ ಅಂತಂದ್ರೆ, ಒಂದು ಯಮ, ಇನ್ನೊಂದು ನಿಯಮ. ನಿಯಮ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ನಾವು ಜೀವನದಲ್ಲಿ ಕೆಲವನ್ನ ಅತ್ಯಂತ ಅವಶ್ಯಕವಾಗಿ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಬೇಕು. ನಮ್ಮ ವೈಯಕ್ತಿಕ ಜೀವನದಲ್ಲಿ ಅವುಗಳನ್ನ ರೂಢಿಸ್ಕೋಬೇಕು ಪ್ರತಿನಿತ್ಯ. ನಿಯಮಗಳು ಯಾವ್ಯಾವುದು? ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಶೌಚ ಅಂತಂದ್ರೆ ಶುಚಿಯಾಗಿರ್ಬೇಕು. ಶುಚಿ ಅಂದ ತಕ್ಷಣ ಬಂದಾಗ ಅಭ್ಯಂತರ ಶುಚಿ, ಬಾಹ್ಯ ಶುಚಿ. ಈ ಶುಚಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ವಿಶೇಷವಾಗಿರ್ತಕ್ಕಂಥ SOP, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್. ಈಗ ಕೆಲವರು ಪ್ರತಿನಿತ್ಯ ಸ್ನಾನ ಮಾಡದೇನೆ, ದೇವರ ಪೂಜೆ ಮಾಡದೇನೆ, ಅಥವಾ ತಮ್ಮ ದಿನನಿತ್ಯದಲ್ಲಿ ಏನು ಅಭ್ಯಾಸ ಇಟ್ಕೊಂಡಿರ್ತಾರೆ ಅವುಗಳನ್ನ ಮಾಡದೇನೆ, ಉಪಹಾರಗಳನ್ನ ಮಾಡಲ್ಲ ಅಂತ ಹೇಳಿ ಕೆಲವನ್ನ ಇಟ್ಕೊಂಡಿರ್ತಾರೆ. ಇನ್ ಕೆಲವರು ಪರವಾಗಿಲ್ಲಪ್ಪ ಅಂತ ಹೇಳಿ ತಗೊಳ್ತಕ್ಕಂಥದ್ದು ಇದೆ. ಇನ್ನು ಬೆಳಗ್ಗೆ ಎದ್ದು ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಎದ್ದ ತಕ್ಷಣ ಎಲ್ಲಿಗೆ ಕುಡಿತಕ್ಕಂಥದ್ದು. ನಾವುಗಳು ಕಾಫಿನೂ ಕುಡಿತೀವಲ್ಲ, ಇದು ಒಂದು ತರಹ ಶೌಚ. ಈ ಆಂತರಿಕ ಶೌಚ ಇದೆಯಲ್ಲ, ಅದು ಬಹುಮುಖ್ಯ. ನಮ್ಮಲ್ಲಿ ಪರಸ್ಪರ ದ್ವೇಷ ಭಾವನೆ, ಪರಸ್ಪರ ನಿಂದನೆ ಮಾಡ್ತಕ್ಕಂಥದ್ದು, ಅವುಗಳೆಲ್ಲವೂ ಕೂಡ ಅಶೌಚವೇ. ಎಲ್ಲಿ ಶೌಚ, ಬಾಹ್ಯ ಮತ್ತು ಅಭ್ಯಂತರವಾಗಿ ಶೌಚ ಇರುತ್ತೆ, ಅಲ್ಲಿ ದೇಹದ ಎಲ್ಲ ಚಟುವಟಿಕೆಗಳು ಕೂಡ ಸರ್ವೇ ಸ್ವಾಭಾವಿಕವಾಗಿ ನಡೆಯುತ್ತೆ
ಮನಸ್ಸು ನಿರ್ಮಲವಾಗಿರುತ್ತೆ. ಎಲ್ಲಿ ಮನಸ್ಸು ನಿರ್ಮಲವಾಗಿರುತ್ತೆ ಅದು ಇನ್ನೊಂದು ತರಹ ವ್ಯಾಕ್ಸಿನೇಷನ್ ಇದ್ದ ಹಾಗೆ. ಈ ಪ್ರತಿಯೊಂದು ಅಂಗಗಳು ನಾನು ಏನ್ ಹೇಳ್ತೀನಿ ಯಮ ನಿಯಮಗಳಲ್ಲಿ, ಇದು ಒಂದೊಂದು ಡೋಸ್ ಆಫ್ ವ್ಯಾಕ್ಸಿನೇಷನ್ ತರ ಕೆಲಸ ಮಾಡುತ್ತೆ. ಬರೀ ನಾವು ಒಂದು ಡೋಸ್ ತಗೊಂಡ್ವಿ, 2ನೇ ಡೋಸ್ ತಗೊಂಡ್ವಿ, ಬೂಸ್ಟರ್ ತಗೊಂಡ್ವಿ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ನಿರೂಪಣೆ ಮಾಡಿದೆ, ಅದನ್ನು ಮಾಡೋಣ. ಅದ್ರ ಜೊತೆಗೆ ಪ್ರತಿನಿತ್ಯ ನಾವು ಈ ಯಮ ನಿಯಮಗಳನ್ನ ಜೀವನದಲ್ಲಿ ರೂಢಿಸ್ಕೊಂಡ್ರೆ, ಪ್ರತಿನಿತ್ಯ ಕುಶಕುಮಾರ ಹೇಳಿದ ಹಾಗೆ ಅಭ್ಯಾಸದಲ್ಲಿ ಇಟ್ಕೊಂಡ್ರೆ, ಎಕ್ಸ್ಟ್ರಾ ಡೋಸ್ ಆಫ್ ವ್ಯಾಕ್ಸಿನೇಷನ್ ಅದನ್ನ ಎಲ್ಲರೂ ಕೂಡ ಗಮನ ಇಟ್ಕೊಳ್ಳೋಣ. ಅದರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳಿರಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂತಹ ಭಾವನೆಗಳನ್ನೇ ಮೂಡಿಸ್ಕೋಬೇಕು. ನಿನ್ನೆ ಮಧುಸೂದನ್ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಹೇಳಿದ್ರು. ಈ ಬಾಹ್ಯ ಮತ್ತು ಅಭ್ಯಂತರ ಶೌಚವನ್ನ ನಾವು ಪ್ರತಿನಿತ್ಯ ಪಾಲನೆ ಮಾಡಬೇಕು. ಇದು ಕಷ್ಟ ಇದೆ. ಬಾಹ್ಯ ಶೌಚವನ್ನ ನಾವು ಅಂದ್ರೆ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ, ಅಭ್ಯಂಗ ಮಾಡೋದ್ರಿಂದ, ಸೋಪ ಅವೆಲ್ಲ ಅದು ಒಂದು. ಬಟ್ ಅಭ್ಯಂತರ ಶೌಚ ಇದೆಯಲ್ಲ, ಅದು ನಾವು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿ, ಆದರ, ಗೌರವಗಳಿಂದ ನಾವು ನೋಡ್ತಕ್ಕಂತಹ ಪರಿಕಲ್ಪನೆಯನ್ನ ನಮ್ಮಲ್ಲಿ ನಾವು ಮೂಡಿಸ್ಕೊಂಡಾಗ ಒಂದು ಅನಿರ್ವಚನೀಯವಾಗಿರ್ತಕ್ಕಂತಹ ಆಂಟಿಬಾಡಿ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಇದರ ಬಗ್ಗೆ ವೈಜ್ಞಾನಿಕ ಸ್ಟಡಿಗಳಿದೆ. ನೆಕ್ಸ್ಟ್ ಸಂತೋಷ. ಪ್ರತಿಯೊಬ್ರು ಕೂಡ ಸಂತೋಷದಲ್ಲಿರ್ಬೇಕು. ಈಗ ಕಷ್ಟ, ಇದನ್ನ ಕೋವಿಡ್ ಬಂತು ಅಂದ ತಕ್ಷಣ ತಲೆ ಮೇಲೆ ಏನೋ ಬಂದು ಕೂತ್ಕೊಂಡಿದೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಳ್ಬಾರ್ದು. ಪ್ರತಿನಿತ್ಯ ನಾವು ಕಷ್ಟ ಇರ್ಲಿ, ಸುಖ ಇರ್ಲಿ, ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಯಶೋ ಯಶಃ ಅಂತ ಹೇಳಿ ಭಗವದ್ಗೀತೆ ಒಳಗೆ ಕೃಷ್ಣ ಹೇಳ್ತಕ್ಕಂಥದ್ದು. ಜೀವನ ಎಂತಕ್ಕಂಥದ್ದು ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಸುಖವೂ ಇದೆ, ದುಃಖವೂ ಇದೆ. ಹೇಳ್ತೀವಲ್ಲ, ಅಪ್ಸ್ ಅಂಡ್ ಡೌನ್ಸ್ ಆರ್ ಕಾಮನ್ ಅಂತ. ಅದೆರಡನ್ನೂ ಕೂಡ ಸಮವಾಗಿ ಸ್ವೀಕಾರ ಮಾಡತಕ್ಕಂತಹ ಮನಸ್ಸಿನ ಸ್ಥಿತಿಯನ್ನ ನಾವು ರೂಢಿಸ್ಕೊಂಡ್ರೆ ಪ್ರತಿಯೊಂದು ಕ್ಷಣವೂ ಕೂಡ ಸಂತೋಷವಾಗಿರುತ್ತೆ. ಈ ಸಂತೋಷವನ್ನ ಅನುಭವಿಸಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೋಬೇಕು, ಹಿಂದೆ ಆದದ್ದೆಲ್ಲವೂ ಕೂಡ ಒಂದು ಇತಿಹಾಸ, ಮುಂದೆ ಆಗ್ತಕ್ಕಂತಹದ್ದು ವರ್ತಮಾನ, ನಾವು ಮುಂದೆ ಆಗ್ತಕ್ಕಂತಹದ್ದು ಭವಿಷ್ಯ. ಈಗ ನಾವು ಏನು ಇದೀವಿ ಅದೇ ವರ್ತಮಾನ, ಇದೇ ನಿಜ. ಪಾಸ್ಟ್ ಇಸ್ ದ ಹಿಸ್ಟರಿ, ಫ್ಯೂಚರ್ ಇಸ್ ದ ಮಿಸ್ಟರಿ ಅಂಡ್ ಪ್ರೆಸೆಂಟ್ ಇಸ್ ದ ರಿಯಾಲಿಟಿ ಅಂತ ಹೇಳಿ ನಾವು ಯಾವಾಗಲೂ ಕೂಡ ವರ್ತಮಾನದಲ್ಲಿದ್ದು ಸಂತೋಷವನ್ನ ಅನುಭವಿಸೋಣ. ಈ ಸಂತೋಷ ಅಂತಕ್ಕಂಥದ್ದು ಅವರವರಲ್ಲೇ ಮೂಡತಕ್ಕಂತಹ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಮೂಡಬೇಕಾದ್ರೆ ಬಾಹ್ಯ ಮತ್ತು ಅಭ್ಯಂತರ ಶೌಚ ಮುಖ್ಯ. ನೆಕ್ಸ್ಟ್ ತಪಃ ಅಂತ ಹೇಳಿ, ತಪಃ ಅಂದ್ರೆ ಜೀವನದಲ್ಲಿ ಫೈನಾನ್ಸ್ ಅಂತ ಹೇಳ್ತೀವಿ, ಅಥವಾ ಜೀವನದಲ್ಲಿ ನಾವು ಕೆಲವು ಇದನ್ನ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕು. ಈಗ ಕುಶಕುಮಾರ ಆಗ್ಲೇ ನಾನು ಹೇಳೋದೆಲ್ಲ ಅರ್ಧ ಮುಗಿಸ್ಬಿಟ್ಟಿದ್ದಾನೆ ಇದರಲ್ಲಿ. ಅದರಲ್ಲಿ ನೋಡಿ, ಎಲ್ಲದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ನಾನು ಹೇಗೋ ಇರ್ತೀನಿ, ಹೇಗೋ ಬೆಳಿತೀನಿ ಅಂತಕ್ಕಂಥದ್ದು ಆಗೋದಿಲ್ಲ. ಅದು ಪ್ರಾಣಿಗಳಲ್ಲೂ ಕೂಡ ಒಂದು ವ್ಯವಸ್ಥಿತವಾಗಿ ಪ್ರತಿನಿತ್ಯ, ಈಗ ನೀವು ನಾಯಿ ಒಂದು ನೋಡ್ಬೋದು, ಅದು ಓಡ್ಲಿಕ್ಕೆ ಮೊದಲು ತನ್ನ ದೇಹದಲ್ಲಿರ್ತಕ್ಕಂತಹ ಆ ಸ್ಟಿಫ್ನೆಸ್ ನ ಹೊರ ಹಾಕ್ಲಿಕ್ಕೋಸ್ಕರವಾಗಿ ಒಂದು ಆಸನವನ್ನ ಮಾಡುತ್ತದೆ. ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ ಅಂತ ಮಾಡುತ್ತೆ. ಹಕ್ಕಿಗಳು ನೀವು ನೋಡಿದೀರಾ, ಯಾವ್ದಾದ್ರು ಹಕ್ಕಿಗಳು ಗುಂಪಲ್ಲಿ ಬೆಳಗಿನ ಜಾವ 4:15 ಗಂಟೆಗೆ ಶುರು ಮಾಡುತ್ತೆ ಅವುಗಳ ಕಾಯಕವನ್ನ. ಈ ತರಹ ಒಂದು ನಮ್ಮ ಜೀವನವನ್ನ ಒಂದು ವ್ಯವಸ್ಥಿತವಾಗಿ ತಗೊಂಡು ಹೋಗ್ತಕ್ಕಂತಹದ್ದು ತಪಸ್ಸು. ಈಗ ಸೂರ್ಯನೇ ನಮಗೆ ಮಾಡಲು, ಸೂರ್ಯನ ನಾವು ನೋಡಿದೀವಿ. ಯಾವ್ದಾದ್ರು ಒಂದು ದಿವಸ ಮೋಡಗಳು ಸೂರ್ಯನ ಬೆಳಕನ್ನ ಕವರ್ ಮಾಡಿ ನಮ್ಮ ಮೇಲೆ ಆ ಬೆಳಕು ಬೆಳೆದೇ ಇರೋ ಮಾಡುತ್ತೇವೆ. ಹಾಗೆ ರೈಸಿಂಗ್ ಆಫ್ ದ ಸನ್ ಅಂಡ್ ಸೆಟ್ಟಿಂಗ್ ಆಫ್ ದ ಸನ್ ಎಲ್ಲವೂ ಕೂಡ ಒಂದು ತಾತ್ವಿಕವಾಗಿ ಒಂದು ಡಿಸಿಪ್ಲಿನ್ ಆಗಿ ನಡೀತಕ್ಕಂಥದ್ದು. ಸೂರ್ಯ ಯಾವತ್ತಾದ್ರೂ ಒಂದು ದಿನ ಈ ಎಲ್ಲೋ ಸಿ ಎಲ್ಲೋ ಅಂತ ನಮ್ಮ ಹಾಗೆ ಅಪ್ಲೈ ಮಾಡ್ತಾನ? ನಮ್ಮ ಹಾಗೆ ಯಾವತ್ತಾದ್ರೂ ಇವತ್ತು ಲೇಟಾಗಿ ಹೇಳೋಣ ಅಂತ ಹೇಳ್ತಾನ? ಇಲ್ಲ. ಸೂರ್ಯ ತೇಜಸ್ಸಿನ ಕೊಡ್ತಕ್ಕಂತಹ, ನಮ್ಗೆಲ್ಲರಿಗೂ ಕೂಡ ಆರೋಗ್ಯವನ್ನು ನೀಡ್ತಕ್ಕಂತಹ, ಬೆಳಕನ್ನ ನೀಡ್ತಕ್ಕಂತಹ ಆ ಒಂದು ತತ್ವ ಏನಿದೆ ಸೂರ್ಯ ತತ್ವ, ಅದು ನಮಗೆ ಒಂದು ರೀತಿಯ ರೋಲ್ ಮಾಡಲಾಗ್ತದೆ. ಅದಕ್ಕೆ ನಮ್ಮ ಗಾಯತ್ರಿ ಮಂತ್ರದಲ್ಲಿ ಕೇಳ್ತಕ್ಕಂಥದ್ದು ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಏನ್ ಕೇಳ್ತೀವಿ. ನನಗೆ ನಿನ್ನಷ್ಟು ಶಕ್ತಿ ಕೊಡು ಅಂತ ಕೇಳಲ್ಲ, ನಿನ್ನಷ್ಟು ಪ್ರಖರತೆಯನ್ನ, ಐ ವಾಂಟ್ ಟು ಬಿಕಮ್ ಕಾಂಪಿಟೇಟರ್ ವಿತ್ ಯು. ಆ ರೀತಿಯಲ್ಲಿ ನಾವು ಸೂರ್ಯ ದೇವನ ನಾವು ಆರಾಧನೆ ಮಾಡ್ತೇವೆ. ಸೊ ನಮಗ ಅವನೇ ರೋಲ್ ಮಾಡಲು. ಅದು ಆಗ್ಬೇಕಾದ್ರೆ ತಪಃ. ಪ್ರತಿನಿತ್ಯ ನಮ್ಮ ಜೀವನವನ್ನ, ನಮ್ಮ ಲೈಫ್ ಕ್ಯಾಲೆಂಡರ್ ಅಂದ್ರೆ ಡೇಸ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ, ಅದನ್ನ ಸರಿಯಾಗಿ ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅವಶ್ಯಕತೆ ಇದೆ.
ಸ್ವಾಧ್ಯಾಯ ಇದು ಬಹು ಮುಖ್ಯ. ನಾವೆಲ್ಲ ಓದಾಯ್ತು ಅಂತ ಯಾರಾದ್ರೂ ಪರಿಕಲ್ಪನೆ ಇಟ್ಕೊಂಡಿದ್ರೆ ಅದು ನನಗನ್ಸುತ್ತೆ ದಟ್ ಇಸ್ ದಿ ಎಂಡ್ ಆಫ್ ದಿ ಲೈಫ್ ಅಂತ ಹೇಳಿ. ಪ್ರತಿನಿತ್ಯ ನಾವು ಹೊಸದನ್ನ ಓದ್ತಾ ಇರ್ಬೇಕು. ಇವತ್ತು ತುಂಬಾ ಚೆನ್ನಾಗಿ ವಾಟ್ಸಪ್ ನಲ್ಲಿ ಯಾರೋ ಕಳಿಸಿದ್ದಾರೆ, ಚೀಟರ್ ಆಫ್ ದ ಚೀಟರ್ ಅಂತ. ಅಂದ್ರೆ ಈಗ ಹೊಸದಾಗಿ DRDOದವರು ಏನು ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ನ ಕಂಡುಹಿಡಿದಿದ್ದಾರೆ, ಅದು ಎಷ್ಟು ಸದುಪಯೋಗವಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ. ಸೊ ಪ್ರತಿನಿತ್ಯ ಹೊಸ ವಿಚಾರಗಳನ್ನ, ಹೊಸ ಜೀವನ ಶೈಲಿಯನ್ನ, ಹೊಸ ಆಧ್ಯಾತ್ಮಿಕತೆಯನ್ನ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಬೇಕಾಗಿರೋದ್ರಿಂದ ಸ್ವಾಧ್ಯಾಯ ಈ ಸೆಲ್ಫ್ ಸ್ಟಡೀಸ್ ಅಂತ ಹೇಳ್ತೀವಿ. ಏನೇ ಆಗ್ಲಿ, ಯಾವುದೇ ಆಗ್ಲಿ, ಕಥೆ ಇರ್ಬೋದು, ಕವನ ಇರ್ಬೋದು, ಪುಸ್ತಕ ಇರ್ಬೋದು, ವಿಜ್ಞಾನ ಇರ್ಬೋದು, ಇತಿಹಾಸ ಇರ್ಬೋದು, ಕೊನೆಯಲ್ಲಿ ಆಧ್ಯಾತ್ಮಿಕ ಸಂಬಂಧಪಟ್ಟದ್ದಿರ್ಬೋದು, ಇವುಗಳನ್ನ ನಾವು ಸ್ಟಡಿ ಮಾಡ್ತಾ ಇರ್ಬೇಕು. ಇದು ಯಾಕೆಂದ್ರೆ ಒಂದು ಚಾಕುನ ನಾವು ಉಪಯೋಗ ಮಾಡ್ಬೇಕಾದ್ರೆ ಪ್ರತಿದಿನ ಅದನ್ನು ನಾವು ಶಾರ್ಪ್ ಮಾಡ್ಬೇಕು. ಆ ಶಾರ್ಪ್ ಮಾಡದೆ ಹೋದ್ರೆ ಏನಾಗುತ್ತದು, ಒಂದು ರಸ್ಟ್ ಹಿಡಿಯುತ್ತೆ, ಇನ್ನೊಂದು ನೀವು ಅದನ್ನು ಉಪಯೋಗ ಮಾಡೋಕ್ ಹೋದ್ರು ಕೂಡ ಉಪಯೋಗ ಬರೋದಿಲ್ಲ. ಇನ್ನು ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದ್ರೆ ತೇನ ವಿನ ತೃಣಮಪಿನ ಚಲತಿ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಕುಲದೇವರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ಮಾತಾ ಅನ್ನಪೂರ್ಣೇಶ್ವರಿ, ಈ ಶಕ್ತಿಗಳಿಂದ ನಮಗೆ ಪ್ರತಿನಿತ್ಯ ಆರೋಗ್ಯ ಸಿಗ್ತಾ ಇದೆ. ನಾವು ಎಲ್ಲರೂ ಕೂಡ ಸರೆಂಡರ್ ಆಗ್ಬೇಕು. ಈಗ ಎಲ್ಲವೂ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ದ್ರೌಪದಿ ಎಲ್ಲಿಯವರೆಗೆ ಕೃಷ್ಣನಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗ್ಲಿಲ್ಲ, ಅಲ್ಲಿವರೆಗೆ ಕೃಷ್ಣ ದ್ರೌಪದಿಯ ರಕ್ಷಣೆಗೆ ಬರಲಿಲ್ಲ. ಸೊ ಆ ರೀತಿ ಇಂತಹ ಸಂದರ್ಭ ಬಂದಾಗ ಭಗವಂತನಲ್ಲಿ ನಾವು ಸಂಪೂರ್ಣವಾಗಿ ಸರೆಂಡರ್ ಆಗ್ಬೇಕು. ನಾವು ಅಚ್ಯುತ ಅನಂತ ಗೋವಿಂದ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ ನಾವು ಏನು ಹೇಳ್ತೀವಿ, ಅಚ್ಯುತ ಅನಂತ ಗೋವಿಂದ ಈ ಮಂತ್ರ ಇದೆಯಲ್ಲ, ಇದು ಭೇಷಜ ಮಂತ್ರ ಅಂತ ಹೇಳಿ ಪ್ರತಿನಿತ್ಯ ನಾವು ಅಚ್ಯುತ ಅನಂತ ಗೋವಿಂದನ ಸ್ಮರಣೆಯನ್ನ ಪುನಃ ಮಾತನ್ನ ಹೇಳೋದ್ರಿಂದ ನಮ್ಮಲ್ಲಿ ಒಂದು ಅಗಾಢವಾಗಿರ್ತಕ್ಕಂತಹ ಶಕ್ತಿ ಬರುತ್ತೆ. ಆ ಶಕ್ತಿನೇ ನಾವು ಹೇಳ್ತಕ್ಕಂತಹ ಆಂಟಿಬಾಡೀಸ್. ಅಂದ್ರೆ ನಮಗೆ ಸಂಪೂರ್ಣ ಒಂದು ಹೊದಿಕೆಯನ್ನ, ಕವಚವನ್ನ ಕೊಡ್ತಕ್ಕಂತಹ ಪರಿಕಲ್ಪನೆ ಆಗ್ಬೇಕು. ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಒಂದು ಕವಚ ಸಿಗುತ್ತೆ, ಆದ್ರೆ ಅದಕ್ಕಿಂತ ಮಿಗಿಲಾಗಿ ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ಬರುತ್ತೆ. ಅದರಿಂದ ಪಾಲನೆ ಮಾಡೋಣ. ಇನ್ನು ಯಮದ ಬಗ್ಗೆ ಒಂದೆರಡು ನಿಮಿಷ. ಯಮ ಅಂತಂದ್ರೆ ಕಟ್ಟುಪಾಡು. ಅಂದ್ರೆ ಕೆಲವೊಂದು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು, ಕೆಲವೊಂದು ಮಾಡಬಾರದು ಜೀವನದಲ್ಲಿ. ಅಂದ್ರೆ ಈಗ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಹೇಳಿ. ಅಹಿಂಸೆ, ಹೌದು, ನಾವು ಜೀವನದಲ್ಲಿ ವ್ರತ ತಗೋಬೇಕು. ಯಾರಿಗೂ ಕೂಡ ಹಿಂಸೆ ಮಾಡೋದಿಲ್ಲ. ಯಾರು ಹಿಂಸೆ ಅಂದ್ರೆ ತೊಂದರೆ ಮಾಡ್ತಕ್ಕಂಥ, ಅದು ನಮ್ಮಲ್ಲೇ ಇರ್ಬೋದು ಅಥವಾ ನಮ್ಮ ಪರಿಸರದಲ್ಲಿ ಇರ್ಬೋದು ಅಥವಾ ಪ್ರತಿಯೊಂದು ಜೀವ ಜಂತುಗಳ ಬಗ್ಗೆ ನಾವು ಅಹಿಂಸಾತ್ಮಕವಾಗಿರ್ತಕ್ಕಂತಹ ಮನೋಭಾವನೆಯನ್ನ ಮೂಡ್ಬೇಕು. ಇಲ್ಲಾಂದ್ರೆ ಯಾವ್ದಾದ್ರು ಹಿಂಸೆ ಮಾಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ನಿಮಿಷ ನಾವು ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸಲ್ಲೇ ಕೊರೆಯಕ್ಕೆ ಶುರುವಾಗುತ್ತೆ. ಯಾವಾಗ ಈ ಒಂದು ನೆಗೆಟಿವ್ ಥಾಟ್ಸು ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ, ದಟ್ ವಿಲ್ ರೆಡ್ಯೂಸ್ ಯುವರ್ ಇಮ್ಯೂನ್ ಸಿಸ್ಟಮ್. ನೆನ್ನೆ ಮಧುಸೂದನ್ ಕೂಡ ಅದನ್ನೇ ಹೇಳಿದ್ದು. ನಾವು ಯಾವಾಗಲೂ ಕೂಡ ಸಕಾರಾತ್ಮಕ ಭಾವನೆಗಳೆಲ್ಲ ಇರಬೇಕು. ನಕಾರಾತ್ಮಕವಾಗಿರ್ತಕ್ಕಂಥದ್ದು ಅಹಿಂಸೆ ಲೀಡ್ಸ್ ಟು ನಕಾರಾತ್ಮಕ ನೆಗೆಟಿವ್ ಥಾಟ್ಸ್. ಅದರಿಂದ ಅಹಿಂಸಾ ರೂಪವನ್ನ ಯಾವಾಗಲೂ ಕೂಡ ತಾಳಬಾರದು. ಸತ್ಯವನ್ನೇ ಹೇಳ್ಬೇಕು. ನಾವು ಒಂದ್ಸರಿ ಯಾವ್ದೋ ಒಂದು ದೊಡ್ಡ ವಿಷಯದ ಬಗ್ಗೆ ಸುಳ್ಳು ಹೇಳ್ಬಿಟ್ರೆ ಆಮೇಲೆ ಯೋಚನೆ ಮಾಡಿದ್ರೆ ಅದರ ಬಗ್ಗೆ ಎಷ್ಟು ಕೊರತ ಶುರುವಾಗುತ್ತೆ. ಕರೆಕ್ಟು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂಚ ನಾನೃತಂ ಬ್ರೂಯಾತ್ ಅಂತ ಹೇಳ್ತಾರೆ. ಕೆಲವು ಸರಿ ಅಸತ್ಯವನ್ನ ಹೇಳ್ಬೋದು. ಎಲ್ಲಿ? ಒಂದ್ ಒಳ್ಳೆ ಕೆಲಸ ಆಗೋ ದೃಷ್ಟಿಯಿಂದ, ಒಂದ್ ಮದುವೆ ಮಾಡಿಸೋದ್ರಿಂದ, ಅಥವಾ ಒಬ್ಬರು ಸಹಾಯ ಆಗೋದ್ರಿಂದ, ಇನ್ನೊಬ್ಬರಿಗೆ ಏನಾದ್ರೂ ಕೂಡ ಆಗಿರ್ತಕ್ಕಂತಹ ದುಃಖವನ್ನ ಹೊರಗೆ ಹಾಕೋದಕ್ಕೋಸ್ಕರವಾಗಿ ಒಂದು ಸುಳ್ಳನ್ನು ಹೇಳ್ಬೋದು. ಅದೇ ಸುಳ್ಳನ್ನೇ ಒಂದು ಪ್ರವೃತ್ತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ. ಯಾರು ಸುಳ್ಳನ್ನೇ ಒಂದು ವೃತ್ತಿಯಾಗಿ ಇಟ್ಕೊಳ್ತಾರೆ, ಪ್ರವೃತ್ತಿಯಾಗಿ ಇಟ್ಕೊಳ್ತಾರೆ, ಅವರಲ್ಲಿ ದುಃಖ ಜಾಸ್ತಿ. ಎಲ್ಲಿ ದುಃಖ ಇರುತ್ತೆ, ಎಲ್ಲಿ ನೆಗೆಟಿವಿಟಿ ಇರುತ್ತೆ, ಅಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇನ್ನು ಆಸ್ತೇಯ ಅಂತಂದ್ರೆ ಇದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ನಾವು ಒಂದು ಸತ್ಯವನ್ನ ಹೇಳ್ತಕ್ಕಂಥದ್ದು, ಸುಳ್ಳನ್ನು ಹೇಳಬಾರ್ದು. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಇರ್ತಕ್ಕಂತಹ ಮನೋ ಪ್ರವೃತ್ತಿಯನ್ನು ನಾವು ಪಾಸಿಟಿವ್ ಕಡೆಗೆ ತಗೊಂಡು ಹೋಗ್ಬೇಕು. ಅಲ್ಲಿ ಅನೃತ ಅಂದ್ರೆ ಸುಳ್ಳನ್ನ ನಾವು ಯಾವಾಗಲೂ ಕೂಡ ಹೇಳಬಾರದು. ಸತ್ಯವನ್ನೇ ಹೇಳಬೇಕು,
ಆದ್ರೆ ಸುಳ್ಳನ್ನ ಹೇಳಬಾರದು. ಅದೆರಡು ಕೂಡ ಪರಸ್ಪರ ಪೂರಕವಾಗಿರ್ತಕ್ಕಂಥದ್ದು. ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂತ ಬಂದಾಗ ಇದು ಬರೀ ನಮ್ಮ ವೈವಾಹಿಕ ಜೀವನಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯಾವಾಗ್ಲೂ ಕೂಡ ನಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗಿರ್ಬೇಕು, ಅಥವಾ ಸತ್ಯದ ಕಡೆಗಿರ್ಬೇಕು, ಜ್ಞಾನದ ಕಡೆಗಿರ್ಬೇಕು. ಆ ರೀತಿಯಲ್ಲಿ ಇದ್ದಾಗ ನಮ್ಮ ಮನಸ್ಸು ನಮ್ಮ ಮನಸ್ಸಲ್ಲಿ ಉದ್ಭವ ಆಗ್ತಕ್ಕಂತಹ ಥಾಟ್ಸ್ ಏನಿದೆ ಅವುಗಳು ಸಕಾರಾತ್ಮಕವಾಗಿ ಇರುತ್ತೆ. ಅಥವಾ ಇನ್ ರಿಯಲ್ ಸೆನ್ಸ್ ಬ್ರಹ್ಮಚರ್ಯನ ನಾವು ಈ ಕಾಮದ ದೃಷ್ಟಿಯಲ್ಲಿ ತಗೊಂಡ್ರು ಕೂಡ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಅವು ಹೋದ ಹಾಗೆ ಬಿಡಬಾರದು. ಅವುಗಳನ್ನ ನಾವು ಅಪರಿಗ್ರಹ ಅಂದ್ರೆ ಕಂಟ್ರೋಲ್ ಮಾಡತಕ್ಕಂತಹ ವ್ಯವಸ್ಥೆ ನಮ್ಮಲ್ಲಿ ಮೂಡಿಸ್ಬೇಕು. ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಈಗ ನಮ್ಗೆ ಸಂಸ್ಕಾರದಿಂದ ನಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಬ್ರಹ್ಮಚರ್ಯವನ್ನ ಅಂದ್ರೆ ಬ್ರಹ್ಮನಲ್ಲಿ ಅಂದ್ರೆ ಆ ಭಗವಂತನಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ಆ ಭಗವಂತನ ಭಯ ಅಂತಂದ್ರೆ ಇದು ಒಂದು ಧಾರ್ಮಿಕತೆಯ ದೃಷ್ಟಿಯಿಂದ, ಹೌದಪ್ಪ ನಾವ್ ಇದನ್ನ ಮಾಡಿದ್ರೆ ಇದು ನಮ್ಮ ಕುಟುಂಬಕ್ಕೆ, ನಮ್ಮ ಸಂತತಿಗೆ, ನಮ್ಮ ಇದಕ್ಕೆ ಒಳ್ಳೇದಾಗಲ್ಲ, ಇದನ್ನ ಸಮಾಜಕ್ಕೆ ಇದರಿಂದ ಒಳ್ಳೇದಾಗಲ್ಲ, ಸಮಾಜಕ್ಕೆ ಇದರಿಂದ ಇದಾಗುತ್ತೆ ಅಂತಕ್ಕಂತಹ ಪರಿಕಲ್ಪನೆಯಿಂದ ಹೋಗ್ತಕ್ಕಂಥದ್ದೇ ರಿಯಲ್ ಬ್ರಹ್ಮಚರ್ಯ. ಇನ್ನು ಅಪರಿಗ್ರಹ ಅಂತಕ್ಕಂಥದ್ದು ಬಹುಮುಖ್ಯ. ನಾವು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕ್ರೋಢೀಕರಿಸ್ಕೋಬೇಕು. ಇದು ಕೊಡುವುದರಲ್ಲಿ ಖುಷಿ ಸುಖ ಇರುತ್ತೆ ವಿನಃ ಎಲ್ಲದನ್ನು ಕೂಡ ಸ್ವೀಕಾರ ಮಾಡಿ ಅಕ್ಯುಮುಲೇಟ್ ಮಾಡೋದ್ರಲ್ಲಿ ಸುಖ ಇರೋದಿಲ್ಲ. ಅದರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಗಳಿಸ್ಬೇಕು. ಗಳಿಸಿದ್ದನ್ನ ಇನ್ನೊಬ್ರಿಗೂ ಕೂಡ ಹಂಚಬೇಕು. ಅಂದ್ರೆ ಅಕ್ಯುಮುಲೇಷನ್ ಆಫ್ ವೆಲ್ತ್ ಅಂತ, ಬಿಯಾಂಡ್ ದ ಲಿಮಿಟ್ಸ್ ಅಂತ. ನೋಡಿದೀರಾ, ರಾಜಕೀಯ ವ್ಯಕ್ತಿಗಳು ಕೋಟ್ಯಾಂತರ ರೂಪಾಯಿಗಳನ್ನ ಮಾಡ್ತಾರೆ. ಅದರ ಪರಿಣಾಮದಿಂದ ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿದೆ. ಕೃಷ್ಣ ಜನ್ಮಸ್ಥಾನಕ್ಕೂ ಹೋಗ್ತಾರೆ. ಕೊನೆ ಕಾಯಿಲೆಗಳ ನೆಪದಿಂದ ಹೊರಗೆ ಬರ್ತಾರೆ. ಇವೆಲ್ಲ ನೀವೆಲ್ಲ ಬೇಕಷ್ಟು ನೋಡಿದೀರಾ. ಅದಕ್ಕೆಲ್ಲ ಮೂಲ ಕಾರಣ ಹೇಗೆ ಅಂತಂದ್ರೆ ಪರಿಗ್ರಹ ಅಂತಂದ್ರೆ ಅಕ್ಯುಮುಲೇಷನ್ ಆಫ್ ಅನ್ವಾಂಟೆಡ್ ಎಕ್ಸೆಸಿವ್ ವೆಲ್ತ್ ಅಂತ ಹೇಳಿ. ಸೊ ನಾವು ಈ ಯಮ ನಿಯಮಗಳನ್ನ ಸರಿಯಾಗಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದರೆ ಇವು 10 ಕೂಡ ಇನ್ನೊಂದು 10 ಡೋಸ್ ವ್ಯಾಕ್ಸಿನ್ ತಗೊಂಡಾಗ ನಾವು ನಿತ್ಯ ಪಾಲನೆ ಮಾಡ್ಬೇಕಿದನ್ನ. ತುಷಾ ಹೇಳಿದ ಹಾಗೆ ಪ್ರತಿನಿತ್ಯ ಅನವರತವಾಗಿ ಇದನ್ನ ನಾವು ಜೀವನದಲ್ಲಿ ರೂಢಿಸಿಕೊಂಡು ಬಂದರೆ, ಇನ್ ಅಡಿಷನ್ ಟು ದ ವ್ಯಾಕ್ಸಿನ್ ಎಫೆಕ್ಟ್ ವಾಟ್ ಟುಡೇ ದ ಸೈನ್ಸ್ ಈಸ್ ಅಡ್ವೈಸಿಂಗ್, ಜೊತೆಗೆ SMS, ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಸ್ಯಾನಿಟೈಸೇಷನ್, ಇದೆಲ್ಲರ ಜೊತೆಗೆ ಬಹು ಮುಖ್ಯವಾಗಿರ್ತಕ್ಕಂತಹ ವ್ಯಾಕ್ಸಿನೇಷನ್ ಅಂತಂದ್ರೆ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಅದರ ಜೊತೆಗೆ ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇವುಗಳು ಯೋಗದ ಮೊದಲನೇ ಹಂತಗಳು. ಈಗ ನೇರವಾಗಿ ನಾವು ನಮ್ಮ ಆಸನ ಪ್ರಕ್ರಿಯೆಗೆ ಹೋಗೋಣ. ಈ ಆಸನ ಪ್ರಕ್ರಿಯೆ, ಪ್ರಾಣಾಯಾಮ ಪ್ರಕ್ರಿಯೆಗಳನ್ನ ಏನಕ್ಕೆ ಮಾಡಬೇಕು ಅಂತ ಅಂದ್ರೆ, ಒಂದು ಬಹುಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಂದು, ನಾವು ಮೊನ್ನೆ ಹೇಳಿದ ಹಾಗೆ ನಮ್ಮ ಫುಫ್ಫುಸದ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಮಾಡಬೇಕು. ಫುಫ್ಫುಸವನ್ನ ನಾವು ತಯಾರಿ ಇಟ್ಟಿರ್ಬೇಕು. ಡಿಫೆನ್ಸ್, ಈಗ ನೋಡಿದೀರಿ ನೀವು ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಕಡೆ ಒಳಗೆ ವರ್ಷಕ್ಕೆ ಒಂದ್ಸರಿ ಈ ಡಿಫೆನ್ಸ್ ಎಕ್ಸರ್ಸೈಸ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ದೇಶಗಳ ಜೊತೆ ಸೇರಿ ಇದನ್ನ ಮಾಡ್ತಾರೆ. ಆ ರೀತಿ ನಾವು ನಮ್ಮ ಫುಫ್ಫುಸವನ್ನ ಯಾವಾಗಲೂ ರೆಡಿ ಇಟ್ಕೊಂಡಿರ್ಬೇಕು. ಕಾಯಿಲೆ ಬಂದಾಗ ಔಷಧಿ ತಗೊಳ್ಳೋದು ಬೇರೆ, ಕಾಯಿಲೆ ಬರದೇ ಇರೋ ತರಹ ನಾವು ನಮ್ಮ ಲಂಗ್ಸ್ ಅನ್ನ, ನಮ್ಮ ಬಾಡಿಯನ್ನ ಪ್ರಿಪೇರ್ ಮಾಡ್ಬೇಕು. ಜೊತೆಗೆ ಸಿಸ್ಟಮ್ ನಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ನಿಮ್ಗೆಲ್ರಿಗೂ ಗೊತ್ತಿದೆ ಲಿಂಫೆಟಿಕ್ ಸಿಸ್ಟಮ್ ಅಂಡ್ ಲಿಂಫ್ ನೋಡ್ಸ್ ಅಂತ. ಅಂದ್ರೆ ಈ ರೋಗ ನಿರೋಧಕ ನಮ್ದು ಟಿ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳೆಲ್ಲವೂ ಕೂಡ ಉತ್ಪತ್ತಿ ಆಗ್ತಕ್ಕಂತಹ ಜಾಗದ ದೇಹದಲ್ಲಿ ಲಿಂಫ್ ನೋಡ್ಸ್. ಈ ಲಿಂಫ್ ನೋಡ್ಸ್ ಬಹುಮುಖ್ಯ. ಅವುಗಳನ್ನ ಯಾವಾಗ್ಲೂ ನಾವು ಆಕ್ಟಿವ್ ಇಟ್ಟಿರ್ಬೇಕು. ಅದು ಸಮಥಿಂಗ್ ಲೈಕ್ ಅವರ್ ಡಿಫೆನ್ಸ್ ಲ್ಯಾಬೊರೇಟರೀಸ್. ಈಗ ದೇಶದಲ್ಲಿ ಪೂನಾದಲ್ಲಿ ಇದೆ, ಆಗ್ರಾದಲ್ಲಿದೆ. ಅದೆಲ್ಲ ಕೂಡ ಆಗಾಗ್ಗೆ ನಮ್ಮ ಏನು ಈ ಶಸ್ತ್ರಾಗಾರ ಇದೆ, ಶಸ್ತ್ರಾಗಾರವನ್ನ ಆಗಾಗ್ಗೆ ಅದನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಲ್ವಾ. ಇಲ್ಲ ಅಂತಂದ್ರೆ ನಮ್ಮ ಶತ್ರುಗಳು ನಮಗೆ ಯಾವಾಗ ಬೇಕಾದ್ರೂ ಕೂಡ ಅಟ್ಯಾಕ್ ಮಾಡಬಹುದು. ಈ ಶಸ್ತ್ರಾಗಾರ ನಮ್ಮ ದೇಹದಲ್ಲಿ ಅಂತಂದ್ರೆ ಲಿಂಫೆಟಿಕ್ ಸಿಸ್ಟಮ್. ಅಂದ್ರೆ ನಾವು ನೋಡಿ, ಯೋಗದಲ್ಲಿ ಮಾಡತಕ್ಕಂತಹ ಎಲ್ಲ ಆಸನಗಳಿರಬಹುದು, ಅಥವಾ ಉಸಿರಾಟದ ಪ್ರಕ್ರಿಯೆಗಳಿರ್ಬಹುದು, ಪ್ರಾಣಾಯಾಮ ಇರಬಹುದು, ಇವೆಲ್ಲವೂ ಕೂಡ ಇಟ್ ಆಕ್ಟಿವೇಟ್ಸ್ ದ ಲಿಂಫೆಟಿಕ್ ಸಿಸ್ಟಮ್. ಈ ಲಿಂಫೆಟಿಕ್ ಸಿಸ್ಟಮ್, ಲಿಂಫ್ ನೋಡ್ಸ್ ಎಲ್ಲಿದೆ ನೋಡಿ, ಇಲ್ಲಿದೆ. ಇಲ್ಲಿ ಕಿವಿಯ ಹಿಂಭಾಗದಲ್ಲಿದೆ, ಈ ಗಂಟ್ಲ ಜಾಗದಲ್ಲಿ ಇದೆ, ಇಲ್ಲಿ ಎದೆಯ ಭಾಗದಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತ ಇದೆ, ಇಲ್ಲಿ ಆಕ್ಸಿಲರಿ ಲಿಂಫ್ ನೋಡ್ಸ್ ಅಂತ ಹೇಳಿ ಕಂಕ್ಲಲ್ಲಿದೆ, ಇಲ್ಲಿ ಗ್ರಾಯಿನ್ ನಲ್ಲಿ ಇದೆ. ಆಮೇಲೆ ನಮ್ಮ ಇಂಟೆಸ್ಟೈನ್ಸ್ ಇದೆಯಲ್ಲ, ಇಂಟೆಸ್ಟೈನ್ಸ್ ಇರೋ ಜಾಗದಲ್ಲಿ ಅಲ್ಲಿ ಒಮೆಂಟಮ್ ಅಂತ ಹೇಳ್ತೀವಿ, ಅದ್ರ ಸುತ್ತಮುತ್ತ ಇದೆ.
ಅಂದ್ರೆ ಎಲ್ಲೆಲ್ಲಿ ಸಂಧಿಗಳಿದೆ, ಜಾಯಿಂಟ್ಸ್ ಇದೆ, ಅಲ್ಲೆಲ್ಲ ಲಿಂಫ್ ನೋಡ್ಸ್ ಜಾಸ್ತಿ ಇರುತ್ತೆ. ಇಲ್ಲೂ ಇದೆ, ಈ ಮಂಡಿಯ ಹಿಂಭಾಗದಲ್ಲಿ ಕೂಡ ಇರುತ್ತೆ. ಸೊ ಇಲ್ಲಿದೆ. ಅಂದ್ರೆ ಈ ಲಿಂಫ್ ನೋಡ್ಸ್ ಗಳು ಏನಿದೆ, ದೇ ಆರ್ ದಿ ಸಮಥಿಂಗ್ ಲೈಕ್ ಶಸ್ತ್ರ ಕಾರ್ಯಾಗಾರ. ಅವುಗಳನ್ನ ನಾವು ಆಕ್ಟಿವ್ ಇಡಬೇಕು. ಅವುಗಳ ಆಕ್ಟಿವ್ ಆದ್ರೆ ಡಿಫೆನ್ಸಿವ್ ಸಿಸ್ಟಮ್ ವರ್ಟಿಕಲ್ ಆಗಿ ರೈಸ್ ಆಗುತ್ತೆ. ಸೊ ಇನ್ ಅಡಿಷನ್ ಟು ಯಮ ನಿಯಮಗಳು ಜೊತೆಗೆ ಆಸನ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಡಿಫೆನ್ಸಿವ್ ಸಿಸ್ಟಮ್ ಶಾರ್ಪ್ ಆಗುತ್ತೆ. ಡಿಫೆನ್ಸಿವ್ ಸಿಸ್ಟಮ್ ಶಾರ್ಪ್ ಆದಾಗ ನಾನು ನಿನ್ನೆನೆ ಹೇಳಿದಾಗೆ, ಡೋಂಟ್ ವರಿ ಅಬೌಟ್ COVID-19, ಲೆಟ್ ದೇರ್ ಬಿ 2021 ಆರ್ ಎನಿ ನಂಬರ್. ನಾವು ಅದಕ್ಕೆ ತಯಾರಿ ಮಾಡೋ ದೃಷ್ಟಿಯಿಂದ ಮಾಡೋಣ. ಸೊ ನಿನ್ನೆ ನಾವು ಏನೇನು ಮಾಡಿದ್ವಿ ಅದನ್ನ ಮತ್ತೆ ಜಸ್ಟ್ ಒಂದು 2 ರೌಂಡ್ ಮಾಡ್ತಾ ರಿಪೀಟ್ ಮಾಡೋಣ. ಸೊ ನೇರವಾಗಿ ಕೂತ್ಕೊಂಡು ಫಸ್ಟ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಕೂತೆ ಮಾಡೋಣ. ಇದು ಟ್ರಾನ್ಸ್ವರ್ಸ್ ಆರ್ಮ್ ಸ್ಟ್ರೆಚಿಂಗ್. ನೀವೇ ಮಾಡಿ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಮತ್ತೆ ಆಬ್ಲಿಕ್ ಆರ್ಮ್ ಸ್ಟ್ರೆಚ್. ಇನ್ಹೇಲ್, ಎಕ್ಸೇಲ್. ಇದನ್ನ ಮಾಡೋದ್ರಿಂದ ಮಿಡ್ಲ್ ಲೋಬ್ಸ್ ಆಫ್ ದಿ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದೀನಿ. ಹಾಗೆ ಕಂಕ್ಲಲ್ಲಿ ಇರತಕ್ಕಂತಹ ಲಿಂಫ್ ನೋಡ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ವರ್ಟಿಕಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ನೋಡಿ ಕಂಕ್ಲಲ್ಲಿ ಹೆಂಗೆ ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆಯ್ತು ಅಂದ್ರೆ ಲಿಂಫ್ ನೋಡ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಇದು ಹಾರಿಜಾಂಟಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಬ್ಯಾಕ್ವರ್ಡ್ ಅಂಡ್ ವರ್ಟಿಕಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್, ಎಕ್ಸೇಲ್. ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು, ರೈಸ್ ಮಾಡಬೇಕು. ಮುಖದಲ್ಲಿ ಯಾವುದೇ ಬಿಗಿತ, ಒತ್ತಡ, ಸೆಳೆತ ಇರಬಾರ್ದು. ಯೋಗವನ್ನ ಯಾವಾಗಲೂ ನಗನಗ್ತಾ ಮಾಡಬೇಕು. ಯಾರು ನಗನಗ್ತಾ ಸಂತೋಷವಾಗಿ ಖುಷಿಯಾಗಿ ಮಾಡ್ತಾರೆ ಅವರಲ್ಲಿ ಈ ಆಂಟಿಬಾಡೀಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅದ್ ಮಾತ್ರ ಯಾಕೆ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಸೈಡ್ ವರ್ಡ್. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕಂಟಿನ್ಯೂ ಮಾಡಿ. ಇದೆಲ್ಲ ಮಾಡಿದ್ರೆ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಪ್ರತಿಯೊಂದು ಅಂಗ ಪ್ರತ್ಯಂಗಗಳಲ್ಲಿ ಲವಲವಿಕೆ ಉಂಟಾಗುತ್ತೆ, ಉತ್ಸಾಹ ಆಗುತ್ತೆ. ಉತ್ಸಾಹವಾಗಿ ಕೆಲಸ ಮಾಡೋದು ಪ್ರಾರಂಭ ಆದಾಗ ರೋಗ ನಿರೋಧಕ ಶಕ್ತಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಅಕ್ಕಪಕ್ಕ ಪರಿಸರದಲ್ಲಿ ಅವ್ರಿಗೆ ಕೋವಿಡ್ ಪಾಸಿಟಿವ್, ಇವರಿಗೆ ಇದು ಬರುತ್ತೆ, ನಿಮ್ಮ ಮನೆಯಾಗ ಯಾರು ಏನು ಬರಕ್ ಸಾಧ್ಯನೇ ಇಲ್ಲ. ಅದರಿಂದ ಎಲ್ಲವನ್ನೂ ಫಾಲೋ ಮಾಡೋಣ. ವ್ಯಾಕ್ಸಿನೇಷನ್ ತಗೊಳ್ಳೋಣ, ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲದನ್ನು ಮಾಡೋಣ. ಪ್ರತಿನಿತ್ಯ ಯೋಗನ ಮಾಡ್ತಾಲೇ ಇರೋಣ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಇನ್ಹೇಲ್, ಎಕ್ಸೇಲ್. ಚೆನ್ನಾಗಿ ಇದು ಮಾಡೋದ್ರಿಂದ ವರ್ಟಿಕಲ್ ಪ್ಲೇನ್ ಜೊತೆಗೆ ಫ್ರಂಟಲ್ ಅಂಡ್ ಡಾರ್ಸಲ್ ಸರ್ಫೇಸ್ ಆಫ್ ದ ಲಂಗ್ಸ್ ಆರ್ ಆಕ್ಟಿವೇಟೆಡ್. ಯೋಗ ಅಂದ್ರೆ ಎಕ್ಸ್ಪ್ಯಾನ್ಷನ್, ಬಾಡಿ ಲೆವೆಲ್, ಮೈಂಡ್ ಲೆವೆಲ್, ಇಂಟೆಲೆಕ್ಚುಯಲ್ ಲೆವೆಲ್, ಸ್ಪಿರಿಚುಯಲ್ ಲೆವೆಲ್ ನಮ್ಮನ್ನ ನಾವು ವಿಕಸನಗೊಳಿಸ್ತಕ್ಕಂತಹ ಪ್ರಕ್ರಿಯೆ. ನೆಕ್ಸ್ಟ್ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದರಿಂದ ಪೆಲ್ವಿಕ್ ಲಿಂಫ್ ನೋಡ್ಸ್, ಆಕ್ಸಿಲರಿ ಲಿಂಫ್ ನೋಡ್ಸ್, ಇಂಗ್ವೈನಲ್ ಲಿಂಫ್ ನೋಡ್ಸ್ ಎಲ್ಲ ಕೂಡ ಆಕ್ಟಿವೇಟ್ ಆಗುತ್ತೆ ಇಷ್ಟು ಮಾಡೋದ್ರಿಂದ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದಿಷ್ಟು. ಹಾಗೆ ನಿಂತ್ಕೊಂಡು ಸ್ವಲ್ಪ ಡೈನಾಮಿಕ್ಸ್ ಒಂದೇ ನಿಮಿಷ ಮಾಡೋಣ. ಯಾರಿಗೆ ಮಾಡಕ್ಕಾಗಲ್ಲ ಅವ್ರಿಗೆ ಯೋಚನೆ ಮಾಡೋದು ಬೇಡ, ಈಗ ಮಾಡಿವಷ್ಟೇ ಬೇಕಾದಷ್ಟಾಗುತ್ತೆ. ಹೇಗಿರುತ್ತೆ, ಸ್ವಲ್ಪ ಯುವಕರು ಯಾರಿಗೆ ಇನ್ನೂ ಸಾಮರ್ಥ್ಯ ಇದೆ ಅವರೆಲ್ಲ ನೋಡಿ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್
exhale, 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 exhale. So, ಸ್ವಲ್ಪ ಅಗಲ ಇಟ್ಕೊಳ್ಳಿ. Inhale, exhale, 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 exhale. ಎಷ್ಟು ಬೇಕಾದ್ರೂ ನೋಡಿ. ಹುಷಾರ್ 100 ಮಾಡ್ಬೋದು ಇದನ್ನ ಮಾಡಿ. Exhale, 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 exhale. ಕತ್ತು ತಿರುಗಿಸ್ಬೇಕು, ಮೇಲ್ಗಡೆ ನೋಡ್ಬೇಕು. Exhale, exhale, exhale. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ಎಲ್ಲ ಕಡೆ ಲಿಂಫ್ ನೋಡ್ಸ್ ಇದೆಯಲ್ಲ, ಲಿಂಫೆಟಿಕ್ ಸಿಸ್ಟಮ್ ಕಂಪ್ಲೀಟ್ ಆಕ್ಟಿವೇಟ್ ಆಗುತ್ತೆ. ಈಗ ಶತ್ರು ಹಿಮಾಲಯದ ಮೇಲೆ ಇರ್ತಾನೆ. ಹಿಂದೆಲ್ಲ ಈ ಕಾರ್ಗಿಲ್ ವಾರ ಆದಾಗ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಅಲ್ಲಿ ಹೋಗೋದು ಹೇಗೆ? ರಸ್ತೆ ಇರ್ಲಿಲ್ಲ, ಈಗೆಲ್ಲ ರಸ್ತೆ ಮಾಡಿದ್ರು. ಅದೇ ತರಹ ಶತ್ರು ಎಲ್ಲ ಇರ್ಲಿ, ಲಿಂಫೆಟಿಕ್ ಚಾನೆಲ್ಸ್ ಇದೆಯಲ್ಲ, ಅವುಗಳನ್ನ ಯಾವಾಗಲೂ ನಾವು ಕ್ಲೀನ್ ಆಗಿ ಇಟ್ಕೋಬೇಕು, ಸ್ಟ್ರೈಟ್ ಆಗಿ ಇಟ್ಕೋಬೇಕು, ಅವಾಗ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಸ್ವಲ್ಪ ಇನ್ಹೇಲ್, ಎಕ್ಸೇಲ್, ರಿವರ್ಸ್. Inhale, exhale, inhale, exhale, inhale, exhale. Next, ಭುಜಗಳು. Inhale, exhale, inhale, exhale. ಕತ್ತಿನ ಭಾಗದಲ್ಲಿರೋ ಲಿಂಫ್ ನೋಡ್ಸ್, ಕಂಕಳಲ್ಲಿರುವಂತಹ ಲಿಂಫ್ ನೋಡ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ರಿವರ್ಸ್. Inhale, exhale, inhale, exhale, inhale, exhale. ನೆಕ್ಸ್ಟ್ ಹೀಗೆ ಸ್ವಲ್ಪ ಫಾಸ್ಟ್ ಆಗಿ ಮಾಡಿಸ್ತೀನಿ, ಯಾಕಂದ್ರೆ ಪೋರ್ಷನ್ ಮುಗಿಯಲ್ಲ. ಲೆಕ್ಚರ್ ಕೊಡೋದು ಜಾಸ್ತಿ ಆಗ್ಬಿಡುತ್ತೆ. ಬಟ್ ಉದ್ದೇಶ ಎರಡನ್ನೂ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ. Inhale, exhale, inhale, exhale. ಆಮೇಲೆ ನೆಕ್ಸ್ಟ್ ಚೆನ್ನಾಗಿ ಟ್ವಿಸ್ಟ್ ಮಾಡಿ, ಸ್ಪೀಡ್ ಆಗಿ ಮಾಡಿ. ದೇಹದಲ್ಲಿ ಇರ್ತಕ್ಕಂಥ ತಮಸ್ಸೆಲ್ಲ ಹೊರಗೆ ಹಾಕ್ಬೇಕು. ಎಲ್ಲೂ ಕೂಡ ಜಡತ್ವ ಇರಬಾರದು, ಸ್ಟಿಫ್ನೆಸ್ ಇರಬಾರದು, ರಿಜಿಡಿಟಿ ಇರಬಾರದು. ಇವೆಲ್ಲ ಮಾಡಿದ್ರೆ ಪ್ರಾಣ ಶಕ್ತಿ ಎಲ್ಲ ಕಡೆಗೆ ಪ್ರವಹನ ಆಗುತ್ತೆ. ನೆಕ್ಸ್ಟ್ ಉಂಟ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಆಂಟಿ ಕ್ಲಾಕ್ ವೈಸ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಮಂಡಿ ಮೊದಲಿಗೆ ಹೀಗೆ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ನೀ ರೊಟೇಷನ್ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಹಾಫ್ ಎ ಸರ್ಕಲ್ ಇನ್ಹಲೇಷನ್, ಹಾಫ್ ಎ ಸರ್ಕಲ್ ಎಕ್ಸಲೇಷನ್. ಮನೇಲಿ ಮಾಡುವಾಗ 10 ಸಲ ಮಾಡಿ. ಈಗ ಸ್ವಲ್ಪನೇ ನಾನು ಮಾಡಿಸೋದು ಟೈಮ್ ಇಲ್ಲ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್. ಇದು ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೋಡಿ, ಕಾಫ್ ಮಸಲ್ಸ್ ವೆರಿ ಇಂಪಾರ್ಟೆಂಟ್. ಕಾಫ್ ಮಸಲ್ಸ್ ಸಮಥಿಂಗ್ ಲೈಕ್ ಹಾರ್ಟ್ ತರ ಅದು. ನಮ್ಮ ದೇಹಕ್ಕೆ, ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನ ಪಂಪ್ ಮಾಡೋದಕ್ಕೆ ಒಂದು ಹಾರ್ಟ್ ಇದ್ರೆ, ಈ ಕೆಳಗಡೆ ಭಾಗ ಇದೆಯಲ್ಲ ವಿಶೇಷವಾಗಿ, ಅದನ್ನ ವಾಪಸ್ ಹಾರ್ಟ್ ತರಬೇಕಾದ್ರೆ ಈ ಕಾಫ್ ಮಸಲ್ಸ್ಗೆ ನಾವು ಪೆರಿಫೆರಲ್ ಹಾರ್ಟ್ ಅಂತ ಹೇಳ್ತೀವಿ. ಅಂದ್ರೆ ದೇಹದ ಹೊರ ಭಾಗದಲ್ಲಿ ಇರ್ತಕ್ಕಂತಹ ಹೃದಯ ಅಂತ. ಈಗ ಆಂಟಿ ಗ್ರಾವಿಟೇಷನ್ ಫೋರ್ಸ್ ಅಲ್ಲಿ ರಕ್ತವನ್ನ ಪಂಪ್ ಮಾಡಬೇಕು ಅಂದ್ರೆ ಸುಲಭದ ಕೆಲಸ ಅಲ್ಲ. ಅದಕ್ಕೆ ಈ ಕಾಫ್ ಮಸಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಮಾಡಿದ್ರೆ ಕಾಫ್ ಮಸಲ್ಸ್ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಬೇಕಾದ್ರೆ ಸಪೋರ್ಟ್ ಬೇಕಾದ್ರೂ ತಗೋಬಹುದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನಾವು 1 ನಿಮಿಷ 1-2 ಆಸನಗಳನ್ನ ಜೊತೆಗೆ ಮಾಡೋಣ. ಇದಕ್ಕೆ ಪೂರಕವಾಗಿ ಸಿಂಪಲ್ ತಾಡಾಸನ ಅಂತ ಹೇಳಿ 2 ಕಾಲುಗಳನ್ನ ಜೋಡಿಸಿ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಚೆನ್ನಾಗಿ ಎಳಿತಾ ಇರಬೇಕು. ಸ್ಟಾರ್ಟ್ ಪುಲ್ಲಿಂಗ್ ಫ್ರಮ್ ರೂಟ್ ಆಫ್ ದ ಆಂಕಲ್ಸ್, knee joints, root of the thighs, lumbar, root of the shoulders, elbow. ಚೆನ್ನಾಗಿ ಎಳಿಬೇಕು. ಕಣ್ಣುಗಳ ಬಿಟ್ಟಿರಿ. ಒಂದ್ಸರಿ ಬ್ಯಾಲೆನ್ಸ್ ಬರುತ್ತೆ ಅಂದಾಗ ಕಣ್ಣುಗಳನ್ನ ಮುಚ್ಚಿ. ಈಗ ಇದನ್ನ ಕೈನ ಸೇರಿಸಿ ಹಿಗ್ಗರಿಸಿ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಉಸಿರಾಟ
bulge your abdomen, expand your chest, rise your collarbone. While exhalation, shrink your abdomen, contract your chest and down your collarbone. ಇದು ಯೋಗಿಕ್ ಬ್ರೀತಿಂಗ್ ಅಂತ ಹೇಳಿ ಇದನ್ನ ಮಾಡಬೇಕು. ಹಾಗೆ ಸ್ವಲ್ಪ ಹಿಂಡಿಯನ್ನ ಎತ್ತಿ ಮೇಲೆ ಹಾಫ್ ಮಸಲ್ಸ್ ಗೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. Inhale, exhale. Now inhale, exhale. ಇನ್ನೊಂದು ಆಸನ ಮಾಡೋಣ. ನೆಕ್ಸ್ಟ್ ಕೂತ್ಕೊಂಡು ಪ್ರಾಣಾಯಾಮ ಮಾಡೋಣ. ಅರ್ಧ ಕಟಿ ಚಕ್ರಾಸನ ಅಂತ ಹೇಳಿ. ಇನ್ಹೇಲ್, ಕೈಯಿನ ಮೇಲು ಭಾಗ ಅಪ್ಪರ್ ಆರ್ಮ್ ಇದೆ, ಅದು ನಮ್ಮ ಕಿವಿಗೆ ಟಚ್ ಆಗ್ತಾ ಇರಬೇಕು. ಚೆನ್ನಾಗಿ ಸ್ಟ್ರೆಚ್ ಮಾಡಿ ಮೇಲಕ್ಕೆ. ಈಗ ಎಕ್ಸೇಲ್, ಎಕ್ಸೇಲ್, ಎಕ್ಸೇಲ್. ಈಗ ಆ ಸ್ಥಿತಿಗೆ ಹೋದ್ಮೇಲೆ ದೀರ್ಘವಾದ ಉಸಿರಾಟ, ಡೀಪ್ ಇನ್ಹಲೇಷನ್, ಎಕ್ಸಲೇಷನ್. ಕೈ ಬೆರಳು ಮುಂದಕ್ಕೆ ಚಾಚ್ತಾ ಇರಬೇಕು. ಭುಜದ ಮೂಲ ಭಾಗದಿಂದ ಎಳ್ತಾ ಇರಬೇಕು. ಮುಖದಲ್ಲಿ ಒತ್ತಡ ಬಿಗಿತಾ ಇರಬಾರ್ದು. ಚೆನ್ನಾಗಿ ಎಳಿರಿ. ಇನ್ಹೇಲ್, ಎಕ್ಸೇಲ್. ನಾವು ಇನ್ಹೇಲ್, ವಾಪಸ್ ಬನ್ನಿ, ಎಕ್ಸೇಲ್. ಉಸಿರನ್ನ ಬಿಡುತ್ತಾ ಕೈಯಿಂದ ಕೆಳಗೆ ತಗೊಂಡು ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಗಂಟಲಲ್ಲಿ ಇರ್ತಕ್ಕಂತಹ ಲಿಂಫ್ ನೋಡ್ಸ್ ಎಲ್ಲ ಹೇಗೆ ಆಕ್ಟಿವೇಟ್ ಆಗುತ್ತೆ ಅಂತ. ನಾನು ಈ ಸೀರೀಸ್ ಅಲ್ಲಿ ಮಾಡಿಸ್ತಕ್ಕಂತ ಎಕ್ಸರ್ಸೈಸ್ ಬರೀ ಟು ಆಕ್ಟಿವೇಟ್ ಯುವರ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂಡ್ ಯುವರ್ ಲಿಂಫೆಟಿಕ್ ಸಿಸ್ಟಮ್ ಅಂಡ್ ಯುವರ್ ಲಂಗ್ಸ್. ಇನ್ಹೇಲ್, ಎಕ್ಸೇಲ್. ಇದು ಪೂರಕವಾಗಿ ಬಲಗಡೆಗೆ ಮಾಡಬೇಕು. ಎಕ್ಸೇಲ್, ಎಕ್ಸೇಲ್. ಸ್ಥಿತಿಗೆ ಹೋದ ಮೇಲೆ ದೀರ್ಘವಾದ ಉಸಿರಾಟವನ್ನು ಮಾಡಿ. ಉಸಿರಾಟವನ್ನು ಮಾಡುವಾಗ ಆ ಪ್ರಾಣ ಶಕ್ತಿ ದೇಹದ ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿಗೆ ಹೋಗ್ತಾ ಇದೆ ಅಂತಕ್ಕಂತಹ ಭಾವನೆಯನ್ನ ಇಟ್ಕೊಂಡು ಚೆನ್ನಾಗಿ ಉಸಿರಾಡಿ. ಉಸಿರೇ ಜೀವ, ಜೀವವೇ ಉಸಿರು. ಇನ್ಹೇಲ್, ತಗೊಳ್ಳಿ, ಎಕ್ಸೇಲ್. ರೆಸ್ಟ್, ರಿಲ್ಯಾಕ್ಸ್. 20 ಸೆಕೆಂಡ್ ಕಾಲ ಎರಡು ಕಾಲಗಳ ಮಧ್ಯೆ ಅಂತರ ಇರಲಿ. ಕೈಗಳನ್ನ ಹಿಂದೆ ತಗೊಂಡು ಗಲ್ಲ ಸ್ವಲ್ಪ ಕೆಳಕ್ಕೆ ಬಗ್ಲಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಬನ್ನಿ ಎಲ್ಲ ಕೂತ್ಕೊಳ್ಳೋಣ. ನಿನ್ನೆ ನಾವು ಪ್ರಾಣಾಯಾಮವನ್ನ ಮೊದಲಿಗೆ ಕಪಾಲ ಭಾತಿ ಮಾಡಿದ್ವಿ, ತದನಂತರ ಭಸ್ತ್ರಿಕಾ ಮಾಡಿದ್ವಿ, ನಾಡಿ ಶುದ್ಧಿ. ಅದನ್ನ ಮತ್ತೊಮ್ಮೆ ಅಭ್ಯಾಸ ಮಾಡಿ ಮುಂದಕ್ಕೆ ಹೋಗೋಣ. ಕಪಾಲ ಭಾತಿ ಮಾಡೋದ್ರ ಎಫೆಕ್ಟ್ ಆಗ್ಲೇ ಹೇಳಿದೀನಿ. ಆದ್ರೂ ಹೊಟ್ಟೆಯ ಒಳಗಡೆ ಇರ್ತಕ್ಕಂತಹ ಎಲ್ಲ ಆರ್ಗನ್, ಅದು ಲಿವರ್ ಇರ್ಬಹುದು, ಸ್ಪ್ಲೀನ್ ಇರ್ಬಹುದು, ಸ್ಟಮಕ್ ಇರ್ಬಹುದು, ಪ್ಯಾಂಕ್ರಿಯಾಸ್ ಇರ್ಬಹುದು, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಪ್ರತಿಯೊಂದು ಅಂಗಗಳಿಗೆ ಪ್ರಾಣ ಶಕ್ತಿಯನ್ನ ತುಂಬೋದರ ಮೂಲಕ ಆಕ್ಟಿವೇಟ್ ಮಾಡತಕ್ಕಂತಹ ಎಫೆಕ್ಟ್ ಕಪಾಲ ಭಾತಿಗಿದೆ. ಅಂಡ್ ಎಲ್ಲದಕ್ಕಿಂತ ನಾನು ಹೇಳೋದು, ನಮ್ಮ ಪೆಲ್ವಿಸ್ ಅಂದ್ರೆ ಸೊಂಟದ ಭಾಗ, ಅಂದ್ರೆ ಕೆಳ ಹೊಟ್ಟೆಯ ಭಾಗ ಮತ್ತು ಹೊಟ್ಟೆಯ ಭಾಗದಲ್ಲಿ ಆ ಲಿಂಫ್ ನೋಡ್ಸ್ ಇದೆಯಲ್ಲ, ಶಸ್ತ್ರಕಾರ, ನಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅನ್ನು ಸ್ಟೋರ್ ಮಾಡತಕ್ಕಂತಹ ಕಾರಾಗಾರ ಇದೆಯಲ್ಲ, ಅದರಲ್ಲಿ ಇರ್ತಕ್ಕಂತಹ ಆ ಜೀವಕೋಶಗಳನ್ನ ಆಕ್ಟಿವೇಟ್ ಮಾಡಬೇಕು. ಅದು ಬಹುಮುಖ್ಯ ಆಗುತ್ತೆ. ಅದರಿಂದ ನಿನ್ನೆ ಹೇಳಿದಾಗೆ ಹೀಗೆ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಂಡು ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್, 60 to 120 counts. While exhalation, flap your abdomen. ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ, ನಾವು ಈ ಉಸಿರಾಟವನ್ನು ಹ್ಯಾಕ್ ಮಾಡ್ಬೇಕು ಅಂತಂದ್ರೆ, ಉಸಿರನ್ನ ತಗೊಳ್ಳೋದರ ಬಗ್ಗೆ ಯಾವುದೇ ವಿಧವಾದಂತಹ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗಿಲ್ಲ. ಅದು ಹಾಗೆ ಆಗತ್ತೆ, ಅದರ ಪಾಡಕ್ಕೆ ಅದಾಗತ್ತೆ. ಉಸಿರನ್ನ ಬಿಡೋದ್ರ ಬಗ್ಗೆ ನಾವು ಎಚ್ಚರ ವಹಿಸೋಣ, ಅದರ ಬಗ್ಗೆ ನಮ್ಮ ಜಾಗೃತೆಯನ್ನ ವಹಿಸೋಣ. ಉಸಿರನ್ನ ಬಿಡುವಾಗ ಈ ಹೊಟ್ಟೆಯ
ಮಾಂಸಪೇಶಿಗಳನ್ನ ಒಳಕ್ಕೆ ಹೊರಕ್ಕೆ ನಾವು ಮೂವ್ ಮಾಡ್ಬೇಕು. ಎಲ್ರಿಗೂ ನಿನ್ನೆ ಇದ್ರ ಬಗ್ಗೆ ಪರಿಚಯ ಇದೆ. ಈಗ ನಿಮ್ ಕೆಪಾಸಿಟಿ ಒಳಗಡೆ 60ರಿಂದ 120 ಕೌಂಟ್ ತನಕ ಮಾಡಿ 3 ರೌಂಡ್ ಮಾಡಬಹುದು. ಮೊದಲನೇ ರೌಂಡ್ ಆದ್ಮೇಲೆ ಒಂದು 20 ಸೆಕೆಂಡ್ ವಿಶ್ರಾಂತಿ ಕೊಡ್ಬೇಕು, ಮತ್ತೆ ಕಂಟಿನ್ಯೂ ಮಾಡ್ಬೇಕು. ಮಾಡಿ. ಸ್ವಲ್ಪ ಮುಂದಕ್ಕೆ ಬಗ್ಗಿ, ಸಾಧ್ಯ ಆದರೆ ಹಣೆಯನ್ನು ನೆಲಕ್ಕೆ ತಗಲಿಸಿ ವಿಶ್ರಾಂತಿಯನ್ನು ತಗೊಳ್ಳಿ. ಮತ್ತೆ ಮೇಲ್ ಬನ್ನಿ. ಇನ್ನೊಂದು ರೌಂಡ್ ಮಾಡೋಣ. ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗಿ ಹಣೆಯನ್ನ ಸ್ಪರ್ಶ ಮಾಡಿ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಉಸಿರಾಟದ ಸಂಖ್ಯೆ ಇದನ್ನ ಗಮನಿಸಿ. ಸ್ಲೋಲಿ ಇನ್ಹೇಲ್ ಅಂಡ್ ಕಮ್ ಅಪ್. ಇದನ್ನ ಮಾಡೋದ್ರಿಂದ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಪ್ರಾಣದ ಶಕ್ತಿ ಪೂರೈಕೆ ಆಗುತ್ತೆ. ಈಗ ಇನ್ನೊಂದು ಆಕ್ಟಿವೇಟಿಂಗ್ ಪ್ರಾಣಾಯಾಮ ನಾನು ಮೊನ್ನೆ ಹೇಳ್ಕೊಟ್ಟಿದ್ದು ಭಸ್ತ್ರಿಕಾ. ಇದರಲ್ಲಿ ಏನು ಭಸ್ತ್ರಿಕಾ ಪ್ರಾಣಾಯಾಮ ಅಂತಂದ್ರೆ ಬಸ್ತಾರ ಅಂತಂದ್ರೆ ನೀವು ನೋಡಿರ್ಬೋದು, ಹಳ್ಳಿಲಿ ಗೋಲ್ಡ್ ಸ್ಮಿತ್ ಅಂದ್ರೆ ಈ ನಮ್ಮ ಚಿನ್ನದ ಕೆಲಸ ಮಾಡೋರ ಹತ್ರ ಗಾಳಿಯನ್ನು ಊದೋದಿಕ್ಕೆ ಒಂದು ಇದಿರುತ್ತೆ, ತಿಥಿ ಅಂತಾರೆ ಅದಕ್ಕೆ. ಆ ತಿಥಿಗೆ ಹೆಸರು ಬಸ್ತಾರ ಅಂತ ಹೇಳ್ತೀವಿ. ಆ ತಿಥಿ ಏನಾಗುತ್ತೆ ಅಂದ್ರೆ ಗಾಳಿ ತಗೊಳ್ತಾರೆ ಅಂತ ಹೇಳಿ ಏರನ್ನ ಬ್ಲೋ ಮಾಡುತ್ತೆ. ಏರ್ ಬ್ಲೋ ಮಾಡಿದಾಗ ಅಲ್ಲಿ ಇರ್ತಕ್ಕಂತಹ ಇದೇನಿದೆ ಬೆಂಕಿ ಏನಿದೆ ಅದು ಒಂಥರ ಪ್ರಜ್ವಲವಾಗುತ್ತೆ. ಅದರಿಂದ ಗೋಲ್ಡ್ ಮೆಟಲ್ ಆಗುತ್ತೆ, ಗೊತ್ತಿದೆ ನಿಮ್ಗೆ. ಅದೇ ತರಹ ಅಲ್ಲಿ ಊರ್ ಕಡೆ ಒಳಗೆ ಇದಿರುತ್ತಲ್ಲ, ಏನು ಕಬ್ಬಿಣದ ಕೆಲಸ ಮಾಡೋರು ಕೂಡ ಒಂದು ಏರ್ ಬ್ಯಾಗ್ ಇಟ್ಕೊಂಡು ಬರ್ತಾರೆ. ಅದಕ್ಕೆ ಹೆಸರು ಬಸ್ತಾರ ಅಂತ ಹೇಳಿ ಸಂಸ್ಕೃತದಲ್ಲಿ ಹೆಸರು. ಇದು ಅದಕ್ಕೆ ಹತ್ತಿರವಾಗಿ ಸಾಮೀಪ್ಯವಾಗಿ ಕಾಣೋದ್ರಿಂದ ಇದಕ್ಕೆ ಭಸ್ತ್ರಿಕಾ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್ ನಿನ್ನೆ ನಾನು ಹೇಳ್ಕೊಟ್ಟಿದ್ದೀನಿ. 20 ಕೌಂಟ್ ತನಕ ಇದನ್ನ ಮಾಡಬಹುದು, ಅಥವಾ ಜಾಸ್ತಿನೂ ಸ್ವಲ್ಪ ಮಾಡಬಹುದು. 3 ರಿಂದ 5 ರೌಂಡ್ ಮಾಡಬಹುದು. ಈಗ ಒಂದು 2 ರೌಂಡ್ ಮಾಡೋಣ. ಚೆನ್ನಾಗಿ ನೋಡಿ. ಇನ್ಹೇಲ್ ಎಕ್ಸೇಲ್. ಮೊದಲು ಸ್ಲೋಲೇ ಮಾಡಬೇಕು. 2 ರೌಂಡ್ ಇನ್ಹೇಲ್ ಎಕ್ಸೇಲ್. ನೌ ಇಪ್ಪತ್ತು ಕೌಂಟ್ ತನಕ ಇದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಇದನ್ನ ಮಾಡೋದ್ರಿಂದ ಇಲ್ಲಿ ಕಂಕಳಲ್ಲಿ ಇರ್ತಕ್ಕಂತಹ, ಕತ್ತಿನಲ್ಲಿ ಇರ್ತಕ್ಕಂತಹ, ಗಂಟಲಿನ ಇಲ್ಲಿ ಇರ್ತಕ್ಕಂತಹ ಲಿಂಫ್ ನೋಡ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಆ ಲಿಂಫೆಟಿಕ್ ಕೆನಾಲ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಕ್ಲೀನ್ ಆಗುತ್ತೆ. ಅವಾಗ ನಿಮ್ಮ ರೋಗ ನಿರೋಧಕ ಶಕ್ತಿಗೆ ಬೇಕಾಗಿರ್ತಕ್ಕಂತಹ ಆ ನಮ್ಮ ಜೀವ ಕಣಗಳೇನಿದೆ ಅವುಗಳು ಶತ್ರು ಬಂದ ತಕ್ಷಣ ಅಟ್ಯಾಕ್ ಮಾಡತಕ್ಕಂತಹ ವ್ಯವಸ್ಥೆ ಆಗುತ್ತೆ. ಮತ್ತೊಂದು ಸರಿ ಮಾಡೋಣ. ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಿ.
ಈ ಪ್ರಾಣಾಯಾಮವನ್ನ ಮಾಡ್ತಾ ಮಾಡ್ತಾ ದೇಹ ಒಂಥರ ಹಗುರವಾಗ್ತಾ ಹೋಗುತ್ತೆ, ಜಡತ್ವ ಹೋಗುತ್ತೆ, ಲವಲವಿಕೆ ಉಂಟಾಗುತ್ತೆ. ದೇಹದಲ್ಲಿ ಪ್ರತಿಯೊಂದು ಅಂಗಗಳಿಗೂ ಕೂಡ ರಕ್ತ ಸಂಚಾರ, ಪ್ರಾಣದ ಸಂಚಾರ ಆಗೋದ್ರಿಂದ ಎಲ್ಲೂ ಕೂಡ ಬಿಗಿತ, ಚಳಿತ, ಒತ್ತಡ, ನೋವು ಇವುಗಳು ಇರೋದಿಲ್ಲ. ಇದರಿಂದ ಇನ್ನೊಂದು ಪ್ರಕ್ರಿಯೆ ಸಿಂಗಲ್ ನಾಸ್ಟ್ರಿಲ್ ಅಂದ್ರೆ ಕಪಾಲಭಾತಿಯ ಇನ್ನೊಂದು ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಅಂಡ್ ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಕಪಾಲಭಾತಿ ಅಂತ ಹೇಳ್ತೀವಿ. ಸಿಂಗಲ್ ಅಂದ್ರೆ ಒಂದೇ ಮೂಗಿನಲ್ಲಿ ಹೀಗೆ ಮಾಡೋದು ನೋಡಿ, ಈಗ ಹಿಡ್ಕೋಬೇಕು ಹೀಗೆ. ಮತ್ತೆ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ನೇಸಲ್ ಟ್ರ್ಯಾಕ್ ಇದೆಯಲ್ಲ ಅವೆಲ್ಲ ಕ್ಲೀನ್ ಆಗುತ್ತೆ. ಇಲ್ಲಿ ಸೈನಸಸ್ ಅಂತ ಇದೆ, ಅವುಗಳೆಲ್ಲ ಕೂಡ ಕ್ಲೀನ್ ಆಗುತ್ತೆ. ಯಾವಾಗ ಅಲರ್ಟ್ ಆಗುತ್ತೆ ಈ ಜೀವಕೋಶಗಳು, ಇಲ್ಲಿರ್ತಕ್ಕಂತಹ ಮ್ಯೂಕಸ್ ಮೆಂಬ್ರೇನ್ ಅಥವಾ ಅನೆಕ್ಸರ್ ಟಿಶ್ಯೂ ಅಂತ ಹೇಳ್ತೀವಿ, ಅವುಗಳು ಯಾವಾಗ ಆಕ್ಟಿವೇಟ್ ಆಗುತ್ತೆ, ಯಾವ ವೈರಸ್ ಬ್ಯಾಕ್ಟೀರಿಯಾಗಳು ಒಳಗೆ ಎಂಟ್ರಿ ತಗೊಳ್ತಿದ್ದಂಗೆ ಏನ್ ಮಾಡುತ್ತೆ ಅಂತಂದ್ರೆ ಹಿಂಗ್ ಅಟ್ಯಾಕ್ ಮಾಡುತ್ತೀವಿ. ಶತ್ರು ಒಳಕ್ಕೆ ಎಂಟ್ರಿ ತಗೊಳ್ತಿದ್ದಂಗೆನೆ ಅಟ್ಯಾಕ್ ಆಗ್ಬೇಕು. ಅದಕ್ಕೆ ಸೆನ್ಸಿಟಿವ್ ಆಗಿ ಅಲರ್ಟ್ನೆಸ್ ಕ್ರಿಯೇಟ್ ಮಾಡ್ಬೇಕು ನಾವು. ಅಲರ್ಟ್ನೆಸ್ ಕ್ರಿಯೇಟ್ ಮಾಡೋದು ಅಂತಂದ್ರೆ ಈಗ ನಾವು ಡ್ರೈವ್ ಮಾಡುವಾಗ ಒಂದ್ ಸ್ವಲ್ಪ ಕಾಫಿನೋ ಟೀನೋ ಕುಡಿತೀವಿ ಅಲ್ವಾ, ಮಧ್ಯೆ ಸ್ವಲ್ಪ ನಿದ್ದೆ ಮಂಪ್ರು ಸ್ವಲ್ಪ ಜಂಪ್ ಬಂತಂದ್ರೆ ಕುಡಿತೀವಿ. ಆ ರೀತಿ ಒಳಗೆ ನಾವು ಈ ಕಪಾಲಭಾತಿ ಆಲ್ಟರ್ನೇಟಿವ್ ಅಥವಾ ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಇವುಗಳನ್ನ ಮಾಡೋದ್ರಿಂದ ಈ ನಮ್ಮ ಶ್ವಾಸ ನಳಿಕೆಗಳೇನಿದೆ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಇರ್ತಕ್ಕಂತಹ ಅಂಗ ಪ್ರತ್ಯಂಗಗಳ ಜಾಗೃತಿಯಾಗಿ ಮಾಡ್ತಕ್ಕಂತಹ ಪ್ರಕ್ರಿಯೆ. ಇದು ಸಿಂಗಲ್ ಆಯ್ತು. ನೆಕ್ಸ್ಟ್ ಆಲ್ಟರ್ನೇಟಿವ್ ಹೇಗಿರುತ್ತಲ್ಲ, ಇಟ್ಕೊಂಡು ಹೋಗುತ್ತೆ. ಮೂಗಲ್ಲಿ ಏನೇ ಬ್ಲಾಕೇಜ್ ಇದ್ರು ಕೂಡ ಕೆಲವರಿಗೆ ಸೈನಸ್ ಇರುತ್ತೆ, ಕೆಲವರಿಗೆ ಜನ್ಮ ನೆಗಡಿ ಇರುತ್ತೆ, ಜೀವಮಾನ ಪೂರ್ತಿ ನೆಗಡಿ ಹೋಗೋದೇ ಇಲ್ಲ ಅಂತಾರೆಲ್ಲ ಇದನ್ನ 5 ರೌಂಡ್ ಅಭ್ಯಾಸ ಮಾಡಿದ್ರೆ ಬೆಳಗ್ಗೆ ಸಾಯಂಕಾಲ ಗ್ಯಾರಂಟಿ ಎಲ್ಲ ವಾರಂಟಿ ಕೊಡ್ತೀನಿ ನಾನು, ಗ್ಯಾರಂಟಿ 100% ವಾಸಿ ಆಗುತ್ತೆ. ಅದರಿಂದ ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಕಪಾಲಭಾತಿ, ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಇವುಗಳನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಈ ಭಸ್ತ್ರಿಕಾಗೆ ಪೂರಕವಾಗಿ ಇನ್ನೊಂದು ವಿಪರೀತ ಭಸ್ತ್ರಿಕಾ ಅಂತ ಹೇಳ್ತೀವಿ. ಅದನ್ನ ನೋಡಿ, ಈಗ ಭಸ್ತ್ರಿಕಾದಲ್ಲಿ ಹೀಗ್ ಮಾಡಿದ್ವಿ, ಹೀಗೆ ಮಾಡಿದ್ರೆ ಇಲ್ಲೆಲ್ಲ ಆಕ್ಟಿವೇಟ್ ಆಯ್ತು, ಲಿಂಫ್ ನೋಡ್ಸ್ ಎಲ್ಲ ರೆಡಿ ಆಗ್ಬೇಕು. ನೆಕ್ಸ್ಟ್ ಇದು ಆಲ್ಟರ್ನೇಟಿವ್, ಇದು ಅದಕ್ಕೆ ಆಪೋಸಿಟ್ ಇದೆ. ಈಗ ಹೊರಗೆ ಹಾಕ್ತಕ್ಕಂಥದ್ದು ಹೀಗಿರುತ್ತೆ. ಉಸಿರನ್ನ ಬಿಡುವಾಗ ಇಲ್ಲಿ ಹೀಗ್ ಮಾಡಿದ್ವಿ, ಈಗ ಇದು ಅವಾಗ ಏನಾಗುತ್ತೆ, ಅಂಕಳು, ಎಲ್ಬೋ, ಎಲ್ಲೆಲ್ಲಿ ಲಿಂಫ್ ನೋಡ್ಸ್ ಇದೆ, ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಅಲ್ಲೆಲ್ಲ ಈ ಲಿಂಫ್ ನೋಡ್ಸ್ ಇರುತ್ತೆ, ಅವುಗಳೆಲ್ಲವನ್ನು ಕೂಡ ಆಕ್ಟಿವ್ ಮಾಡ್ತಕ್ಕಂತಹ ಪ್ರಕ್ರಿಯೆ. ಇದನ್ನ ನೀವು ಮಾಡುವಾಗ 10 ಕೌಂಟಲ್ ಮಾಡಿದ್ರೆ ಸಾಕು. ಹೀಗೆ ಎಸಿಬೇಕು ಹೊರಗೆ, ಉಸಿರು ಬಿಡ್ತಾ. ನೆಕ್ಸ್ಟ್ ಮೊನ್ನೆ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಅಭ್ಯಾಸ ಮಾಡಿದ್ವಿ. ಅದನ್ನ ಯಾವುದೇ ಅದಕ್ಕೆ ಲಿಮಿಟ್ಸ್ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ, ನೋ ಪ್ಲೇಸ್, ಟೈಮ್ ಅಂಡ್ ನಂಬರ್ ಅಂತ ಹೇಳಿದೆ ನಾನು. ಸಿಂಪಲ್, ಎಷ್ಟು ಸಲಿ ಬೇಕಾದ್ರೂ ಮಾಡಬಹುದು. ನಾಡಿಗಳು ದೇಹದಲ್ಲಿ 76,000 ನಾಡಿಗಳಿದೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆ ಪ್ರತಿಯೊಂದು ನಾಡಿಗಳಲ್ಲಿ ಪ್ರಾಣದ ಪ್ರವಹನ ಆಗ್ಬೇಕು ಸರಿಯಾಗಿ, ಅವಾಗ ಕಾಯಿಲೆ ಬರಲ್ಲ. ನಾನ್ ನಿಮ್ಗೆ ಮೊನ್ನೆ ಹೇಳ್ತಾ ಇದ್ದೆ, ಈ ನೋವು ಅಂತಂದ್ರೆ ಅಲ್ಲಿ ಪ್ರಾಣ ಬ್ಲಾಕ್ ಆಗಿರುತ್ತೆ. ಮಂಡಿ ನೋವು ಅಥವಾ ಮಂಡಿ ಸವಕಲು ಅಂದ್ರೆ ಪ್ರಾಣ ಅಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ. ಸೊಂಟ ನೋವು ಅಂದ್ರೆ ಪ್ರಾಣ ಹೋಗ್ತಾ ಇಲ್ಲ. ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಪ್ರಾಣ ಶಕ್ತಿ ಹೋಗ್ತಾ ಇಲ್ಲ. ಅದರಿಂದ ಈ ನಾಡಿ ಶುದ್ಧಿ ಮಾಡೋದ್ರಿಂದ ಪ್ರತಿಯೊಂದು ನಾಡಿಗಳು ಕೂಡ ಶುದ್ಧಿ ಆಗುತ್ತವೆ. ಅದು ಹೇಗಾಗುತ್ತೆ ಅಂತಕ್ಕಂಥದ್ದು ಪರಿಕಲ್ಪನೆ ಅದ್ವಿತೀಯವಾಗಿರ್ತಕ್ಕಂಥದ್ದು. ಅದನ್ನ ವೈಜ್ಞಾನಿಕವಾಗಿ ಕೂಡ ಹೇಳೋದು ಕಷ್ಟ ಇದೆ, ಇನ್ನೂ ಕೂಡ ಅದ್ರ ಬಗ್ಗೆ ಸಂಶೋಧನೆಗಳಾಗ್ತಾ ಇದೆ. ಆದ್ರೆ ಒಂದಂತೂ ಸ್ಪಷ್ಟತೆ, ಈ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಮಾಡೋದ್ರಿಂದ ದೇಹದಲ್ಲಿ ಒಂದು ಅನರ್ವಚನೀಯವಾಗಿರ್ತಕ್ಕಂತಹ ಲವಲವಿಕೆ ಉಂಟಾಗುತ್ತೆ. ಮನಸ್ಸು ವಿಶ್ರಾಂತಿಗೊಳ್ಳುತ್ತೆ, ತಕ್ಷಣ ಮನಸ್ಸು ವಿಶ್ರಾಂತಿಗೊಳ್ಳುತ್ತೆ. ಉದ್ವೇಗ ಇದ್ದಾಗ
ಒಂದೇ ಒಂದು ನಿಮಿಷ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿದ್ರೆ ಪ್ರಶಾಂತತೆಗೆ ಬರುತ್ತೆ. ಆದ್ರಿಂದ ಇದನ್ನ ನಾವು ಮಾಡೋಣ. ಸಿಂಪಲ್. ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರು ತಗೋಬೇಕು, ಬಲಗಡೆಯಲ್ಲಿ ಬಿಡಬೇಕು, ಬಲಗಡೆ ತಗೋಬೇಕು, ಎಡಗಡೆ ಬಿಡಬೇಕು. ಇದನ್ನ ಬೆಳಗಿನ ಸಾಯಂಕಾಲ ತನಕ ಮಾಡ್ತಾ ಇರಿ, ತೊಂದರೆ ಇಲ್ಲ. ಟೈಮ್ ಆದಾಗೆಲ್ಲ ಮಾಡ್ತಾ ಇದ್ರೆ ಸಾಕು, ನೀವು ಆರೋಗ್ಯವಂತರಾಗಿರ್ತೀರಿ. ಒಂದು 3 ಸಲ ಮಾಡೋಣ. ಇನ್ಹೇಲ್, ಇನ್ಹೇಲ್ ಬಲಗಡೆಯಿಂದ, ಎಕ್ಸೇಲ್ ಎಡಗಡೆ. ತಗೊಳ್ಳಿ, ಬಿಡಿ, ಮತ್ತೆ ಬಲಗಡೆಯಿಂದ ತಗೊಳ್ಳಿ, ಎಡಗಡೆಯಿಂದ ಹೊರಗೆ ಹಾಕಿ. ಲಾಸ್ಟ್ ರೌಂಡ್. ಎಡಗಡೆಯಿಂದ ದೀರ್ಘವಾದ ಉಸಿರು ತಗೊಳ್ಳಿ, ಬಲಗಡೆಯಿಂದ ಉಸಿರನ್ನ ಬಿಡಿ, ಮತ್ತೆ ಬಲಗಡೆಯಿಂದ ತಗೊಳ್ಳಿ, ಎಡಗಡೆಯಿಂದ ಉಸಿರನ್ನ ಬಿಡಿ. ಇಲ್ಲಿ ಎಲ್ಲೂ ಕೂಡ ಉಸಿರನ್ನ ಹೋಲ್ಡ್ ಮಾಡತಕ್ಕಂತಹದನ್ನ ಹೇಳ್ಕೊಟ್ಟಿಲ್ಲ, ಅದನ್ನ ಇನ್ನೊಂದು ದಿವಸ ಹೇಳ್ಕೊಡ್ತೀನಿ. ಇದು ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇನ್ನು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ ಬಂದಾಗ ಈ 2 ನಾಡಿಗಳು ಅಂದ್ರೆ ಇಡ ಮತ್ತು ಪಿಂಗಳ ಅಂತ ಹೇಳ್ತೀವಿ. ಎಡಗಡೆಯದು ಚಂದ್ರ, ಬಲಗಡೆಯದು ಸೂರ್ಯ ನಾಡಿ. ಇದು ಹೇಗೆ ಅಂದ್ರೆ ಪ್ಲಸ್ ಅಂಡ್ ಮೈನಸ್ ಇದ್ದ ಹಾಗೆ ಮ್ಯಾಥಮೆಟಿಕ್ಸ್ ನಲ್ಲಿ, ಅಥವಾ ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್ ಇದ್ದ ಹಾಗೆ, ಅಥವಾ ವೈದ್ಯಕೀಯದಲ್ಲಿ ನಾವು ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತೀವಿ, ಅಥವಾ ಅನಯಾನ್ಸ್ ಕೆಟಯಾನ್ಸ್ ಅಂತ ಹೇಳ್ತೀವಿ, ಅಥವಾ ಆನೋಡ್ ಕ್ಯಾಥೋಡ್ ಅಂತ ಹೇಳ್ತೀವಿ. ಅಂದ್ರೆ ಇದು ಏನಿದೆಯಲ್ಲ, ಒಂದನ್ನ ಒಂದು ವೈರುಧ್ಯತೆಯನ್ನ ಪರಸ್ಪರ ಪೂರಕವಾಗಿ ಕಾಪಾಡತಕ್ಕಂತಹ ಒಂದು ಶಕ್ತಿಯ ಚಾನೆಲ್ಗಳು. ಸೊ ಇದನ್ನ ನಾವು ಯಾವಾಗ್ಲೂ ಬ್ಯಾಲೆನ್ಸ್ ಇಟ್ಕೋಬೇಕು ನಾವು. ಈಗ ಒಂದು ಗಾಡಿ ನಡೀತಿರ್ಬೇಕಾದ್ರೆ ಎಡಗಡೆ ಎಲ್ಲರೂ ಕೂಡ ಹಳ್ಳಿಯಿಂದ ಬಂದವ್ರಿಗೂ ಗೊತ್ತು, ಎತ್ತುಗಳು 2 ಕರೆಕ್ಟ್ ಆಗಿ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಒಂದ್ ಹಿಂದೆ ಒಂದ್ ಮುಂದೆ ಹೋದ್ರೆ ಹೆಂಗಾಗುತ್ತೆ, ಬಲಗಡೆ ಲೋಡ್ ಜಾಸ್ತಿ ಆಗುತ್ತೆ, ಎಡಗಡೆ ಅದಕ್ಕೆ ಇದಾಗುತ್ತೆ. ಅದೇ ತರಹ ನಾವು ಡ್ರೈವ್ ಮಾಡುವಾಗ ವೆಹಿಕಲ್ಸ್ ಅಲ್ಲಿ 4 ವೀಲ್ಸ್ ಅಲೈನ್ ಆಗಿರ್ಬೇಕು, ಕರೆಕ್ಟ್ ಆಗಿದ್ರೆ ಮಾತ್ರ ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಹೈವೇ ಡ್ರೈವಿಗೆ ಯಾವುದಕ್ಕೆ ನೀವು ಅಷ್ಟೇ ಸ್ಪೀಡ್ ಅಲ್ಲಿ ಹೋಗಿ ಆಗ್ತಾ ಇರುತ್ತೆ. ಅದೇ ತರಹ ಈ ನಾಡಿಗಳಿದೆಯಲ್ಲ, ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್, ಚಂದ್ರನಾಡಿ, ಸೂರ್ಯ ನಾಡಿ ಅಥವಾ ಇಡ ಪಿಂಗಳ ನಾಡಿಗಳನ್ನ ನಾವು ಒಂದು ಅದರ ಮಧ್ಯೆ ಒಂದು ಸಾಮರಸ್ಯತೆ ಇರಬೇಕು, ಒಂದು ಹಾರ್ಮೋನಿ ಇರಬೇಕು, ಒಂದು ಬ್ಯಾಲೆನ್ಸ್ ಇರಬೇಕು. ಆ ದೃಷ್ಟಿಯಲ್ಲಿ ಈ ಪ್ರಾಣಾಯಾಮ ಬಹು ಮುಖ್ಯ. ಇದು ಉಜ್ಜಯಿ ಬ್ರೀತಿಂಗ್ ಅಂತ. ಉಜ್ಜಯಿ ಅಂದ್ರೆ ದೀರ್ಘವಾಗಿ ಉಸಿರು ತಗೊಳ್ತಕ್ಕಂಥದ್ದು. ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಗೊರಕೆ ಹೊಡೆದು ಸಾಮಾನ್ಯ ಎಲ್ರಿಗೂ ಅಭ್ಯಾಸ ಇರುತ್ತೆ, ಅಥವಾ ನೀವು ಹೊಡೆದಿದ್ರು ನಿಮ್ ಪಕ್ಕದಲ್ಲಿ ಮಲಗಿರೋರು ಹೊಡೆದಿರೋದು ನೋಡಿರ್ತೀರಾ. ಇದರಲ್ಲಿ ಹೆಂಗೆ ಅಂದ್ರೆ ದೀರ್ಘವಾಗಿ ಉಸಿರು ತಗೊಳ್ಳುವಾಗ ಗಂಟ್ಲಿನಲ್ಲಿ ಒಂದು ಶಬ್ದ ಮಾಡಬೇಕು, ಅದು ಗೊರಕೆ ತರಹ. ಉಸಿರು ತಗೊಳ್ಳುವಾಗ ಮತ್ತು ಉಸಿರು ಬಿಡುವಾಗ ಎರಡೂ ಸರಿ ನಮ್ಮ ಉಸಿರಿನ ಪ್ರಕ್ರಿಯೆ ಇದೆ, ಅದು ಗಂಟ್ಲಿಗೆ ಟಚ್ ಆಗ್ಬೇಕದು. ಅದು ಹೇಗೆ ಅಂದ್ರೆ ನೋಡಿ, ಹೀಗಿರುತ್ತೆ. ಉಸಿರು ತಗೊಳ್ಳುವಾಗ ಮೊದಲ ಹಂತದಲ್ಲಿ ಹೊಟ್ಟೆಯನ್ನ ಉಬ್ಬಿಸಿ, ಎದೆಯನ್ನ ವಿಸ್ತಾರಗೊಳಿಸಿ, ಈ ಕತ್ತಿನ ಭಾಗವನ್ನ ಮೇಲಕ್ಕೆ ರೈಸ್ ಮಾಡ್ತಾ ಎತ್ತುತ್ತಾ ಉಸಿರನ್ನ ತಗೋಬೇಕು. ಉಸಿರು ತಗೊಳ್ಳುವಾಗ ಆ ಉಸಿರು ಗಂಟ್ಲಿಗೆ ಟಚ್ ಆಗ್ಬೇಕು. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ ಒಳಗಡೆಗೆ ಅದನ್ನ ಕುಗ್ಗಿಸ್ಬೇಕು. ಎದೆಯನ್ನ ಸಂಕುಚನಗೊಳಿಸ್ಬೇಕು. ಕತ್ತಿನ ಭಾಗವನ್ನ, ಈ ಕಾಲರ್ ಬೋನ್ಸ್ ಎಲ್ಲ ಅದನ್ನ ಡೌನ್ ತರಬೇಕು. ಅದರ ಜೊತೆಗೆ ಉಸಿರಾಟ, ಉಸಿರು ಗಂಟ್ಲಿಗೆ ಟಚ್ ಆಗ್ಬೇಕು. ಗೊರಕೆ ಹೊಡೆಯೋ ತರಹ, ಆ ಗೊರಕೆ ಹೊಡೆಯುವಾಗ ಅದೇ ಆಗೋದು. ಆ ರೀತಿ ಮಾಡಬೇಕು. ಇದಕ್ಕೆ ಉಜ್ಜಯಿ ಬ್ರೀತಿಂಗ್ ಅಂತ. ಈ ಉಜ್ಜಯಿ ಬ್ರೀತಿಂಗ್ ಇನ್ನ 3 ರಿಂದ 5 ಬಾರಿ ನಾವು ಅಭ್ಯಾಸ ಮಾಡಿದ್ರೆ ಇಡಪಿಂಗಿಳ ನಾಡಿಗಳು, ಸೂರ್ಯ ಚಂದ್ರ ನಾಡಿಗಳು, ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಫಂಕ್ಷನ್ಸ್ ವಿಲ್ ಬಿ ಬ್ಯಾಲೆನ್ಸ್. ಇದನ್ನ ಮಾಡೋಣ. ನೆಕ್ಸ್ಟ್
ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ ಇದು ಬಹು ಮುಖ್ಯ. ಇದರಲ್ಲಿ ಭ್ರಮರಿ ಪ್ರಾಣಾಯಾಮ, ಭ್ರಮರಿ ಅಂತ ಬೇರೆ ಬೇರೆ ಇದೆ, ನಾವು ಭ್ರಮರಿ ಮಾತ್ರ ಮಾಡೋಣ. ಭ್ರಮರಿ ಅಂದ್ರೆ ಹೆಣ್ಣು ಜೇನು ನೊಣ. ಯಾಕೆ ಹೆಣ್ಣು ಜೇನು ನೊಣ ಅಂತ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಹಾಡು ಹಾಡುವಾಗ ಹೆಣ್ಣು ಧ್ವನಿಗೂ ಗಂಡು ಧ್ವನಿಗೂ ತುಂಬಾ ವ್ಯತ್ಯಾಸ ಇದೆ. ಹೆಣ್ಣು ಧ್ವನಿಯನ್ನ ಗಂಡಸರು ಕೂಡ ಹೆಣ್ಣು ಧ್ವನಿಯಲ್ಲಿ ಹಾಡಿದ್ರೆ ಆಹ್ಲಾದಕರವಾಗಿರುತ್ತೆ. ಅಂದ್ರೆ ಹೆಣ್ಣಿನ ಆ ಧ್ವನಿಯಲ್ಲಿ ಒಂದು ಮಧುರತೆ, ಒಂದು ಮಾಧುರ್ಯತೆ ಇದೆ ಅಂತಕ್ಕಂತಹದ್ದು ಪರಿಕಲ್ಪನೆ. ಅದರಿಂದ ಇಲ್ಲಿ ಭ್ರಮರಿ ಪ್ರಾಣಾಯಾಮದಲ್ಲಿ ಫೀಮೇಲ್ ಹನಿ ಬಿ, ಫೀಮೇಲ್ ಅಂದ್ರೆ ಹೆಣ್ಣು ಜೇನಿನ ನೊಣ ಒಂದು ಸೌಂಡ್ ಅನ್ನ ಉತ್ಪತ್ತಿ ಮಾಡುತ್ತೆ. ಹಮ್ಮಿಂಗ್ ರೆಸನೆನ್ಸ್ ಮ್ಯೂಸಿಕಲ್ ಸೌಂಡ್ ಅಂತ ಹೇಳ್ತೀವಿ. ಆ ಸಂಗೀತದ ಆ ಮಾಧುರ್ಯ ಪೂರಿತವಾಗಿರ್ತಕ್ಕಂತಹ ಆ ಶಬ್ದ ಏನು ಉತ್ಪತ್ತಿ ಮಾಡುತ್ತೆ, ಅದನ್ನ ನಾವು ಅನುಕರಣೆ ಮಾಡಿದರೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಎಲ್ಲ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ. ಇದರ ಬಗ್ಗೆ ಒಂದು ವೈಜ್ಞಾನಿಕತೆಯನ್ನು ಹೇಳ್ತೀನಿ. ರಿಸರ್ಚ್ ಪೇಪರ್ಸ್ ಆಗ್ಲೇ ಬಂದಿದೆ. ನಮ್ಮ ನೇಸಲ್ ಯಾರು ಭ್ರಮರಿ ಪ್ರಾಣಾಯಾಮವನ್ನ 5 ಸರಿ ಬೆಳಗ್ಗೆ ಮಧ್ಯಾಹ್ನ ಮಾಡ್ತಾರೆ, ಅವರ ಮೂಗಿನ ಈ ರೆಸ್ಪಿರೇಟರಿ ಟ್ರ್ಯಾಕ್ ಇದೆಯಲ್ಲ, ಮೂಗಿನ ಒಂದು ಪ್ಯಾಸೇಜ್ ಇದೆಯಲ್ಲ, ಅಲ್ಲಿ ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತಂತೆ. ನೈಟ್ರಿಕ್ ಆಕ್ಸೈಡ್ ಯಾವಾಗ ಜಾಸ್ತಿ ಆಗುತ್ತೆ, ಅಲ್ಲಿ ಈ ವೈರಸ್ ಇದೆಯಲ್ಲ, ಎನಿ ವೈರಸ್ ಫಾರ್ ದಟ್ ಮ್ಯಾಟರ್, ಅವುಗಳು ಸರ್ವೈವ್ ಆಗ್ತಕ್ಕಂತಹದ್ದು ಆಗಲ್ಲ, ಕಡಿಮೆ ಆಗುತ್ತೆ, ವೈರಲ್ ಲೋಡ್ ಕಡಿಮೆ ಆಗುತ್ತೆ. ಜೊತೆಗೆ ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ರಾತ್ರಿ ಮಲಗೋದಕ್ಕೆ ಮೊದಲು ಮಾಡಿದ್ರೆ ನಿದ್ದೆ ಬರುತ್ತೆ. ಯಾರಿಗೆ ಮಾರ್ಜಿನಲ್ ಬ್ಲಡ್ ಪ್ರೆಷರ್ ಇದೆ ಅಥವಾ ಮಾಡರೇಟ್ ಡಿಗ್ರಿ ಆಫ್ ಬ್ಲಡ್ ಪ್ರೆಷರ್ ಇದೆ, ಅದು ಕೂಡ ಕಡಿಮೆ ಆಗುತ್ತೆ. ನಿರ್ನಾಳ ಗ್ರಂಥಿಗಳು ದೇಹದಲ್ಲಿ ಇದೆಯಲ್ಲ, ಎಂಡೋಕ್ರೈನಲ್ ಸಿಸ್ಟಮ್ ಅಂತ ಹೇಳ್ತೀವಿ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಇಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಇನ್ಸುಲಿನ್, ಅಡ್ರಿನಾಲಿನ್, ಕಾರ್ಟಿಸೋನು, ಆಮೇಲೆ ಫಿಮೇಲ್ ಅಂಡ್ ಮೇಲ್ ಹಾರ್ಮೋನ್ಸ್, ಇಸ್ಟ್ರೋಜಿನ್, ಪ್ರೊಜೆಸ್ಟೆರಾನ್, ಟೆಸ್ಟೋವಿರಾನ್, ಪಿಚ್ಯುಟರಿ ಗ್ಲ್ಯಾಂಡ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡತಕ್ಕಂತಹ ಹಾರ್ಮೋನ್ಸ್, ಇವೆಲ್ಲ ನಿರ್ನಾಳ ಗ್ರಂಥಿಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆ ರಾಸಾಯನಿಕ ವಸ್ತುಗಳ ಒಂದು ಸೆಕ್ರಿಷನ್ಸ್ ಇದನ್ನ ಬ್ಯಾಲೆನ್ಸ್ ಮಾಡತಕ್ಕಂತಹ ಇದಿದೆ. ಅದರಿಂದ ಇದನ್ನ ಅವಶ್ಯವಾಗಿ ಮಾಡಬೇಕು. ಇದು ವೆರಿ ಸಿಂಪಲ್. ನೇರವಾಗಿ ಕೂತ್ಕೋಬೇಕು. ಹೆಬ್ಬೆರಳಿನಿಂದ 2 ಕಿವಿಗಳನ್ನ ಪ್ಲಗ್ ಮಾಡಿ ಮುಚ್ಚಬೇಕು. ಉಳಿದಂತಹ ಬೆರಳುಗಳನ್ನ ಹಣೆಯ ಭಾಗ, ಕಣ್ಣಿನ ರಪ್ಪೆಯ ಮೇಲ್ಭಾಗ ಹೀಗೆ ಡಿಸ್ಟ್ರಿಬ್ಯೂಟ್ ಅಥವಾ ಸ್ಪ್ರೆಡ್ ಮಾಡಬೇಕು. ಮಾಡದ ಮೇಲೆ ದೀರ್ಘವಾಗಿ ಉಸಿರನ್ನ ತಗೊಂಡು ಉಸಿರನ್ನ ಬಿಡುವಾಗ ಅಂತ ಹೇಳಿ ಉಚ್ಚಾರಣೆ ಮಾಡಬೇಕು. ಬಹುಮುಖ್ಯವಾದದ್ದು, ಉಚ್ಚಾರಣೆಯನ್ನ ಮಾಡುವಾಗ ನಮ್ಮ ಈ ದಂತದ ಹಲ್ಲಿನ ಸಾಲುಗಳಿದೆಯಲ್ಲ, ಮೇಲೆ ಮತ್ತು ಕೆಳಗಿನ ಜಾಸ್ ಆಫ್ ಟೀತ್ ಅಂತ ಹೇಳ್ತೀವಲ್ಲ, ಈ ಹಲ್ಲಿನ ಸಾಲುಗಳನ್ನ ಬಿಗಿ ಹಿಡಿಬಾರದು. ಅದು ಪರಸ್ಪರ ಸಂಪರ್ಕವನ್ನ ಬರೋ ಹಾಗೆ ಇಟ್ಕೋಬೇಕು, ಲೂಸ್ ಆಗಿ ಇಟ್ಕೋಬೇಕು. ಹಾಗೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಈ ಹಾರ್ಮೋನಿಯಂ ನಾವು ಏನು ಮಾಡ್ತೀವಲ್ಲ, ಅದನ್ನ ಮೀಟಿ ಅದರಲ್ಲಿ ಮಾಡೋದ್ರಿಂದ ಹಾಕಿ ಅದನ್ನ ನುಡಿಸೋದ್ರಿಂದ ಆ ಮ್ಯೂಸಿಕಲ್ ರೆಸನೆನ್ಸ್ ಬರುತ್ತಲ್ಲ, ಆ ರೀತಿಯಾದಂತಹ ಒಂದು ಶಬ್ದದ ತರಂಗ, ಅದು ಮಾಧುರ್ಯ ಪೂರ್ಣವಾಗಿರ್ತಕ್ಕಂತಹ ಒಂದು ಶಬ್ದ ತರಂಗಗಳು ಉತ್ಪತ್ತಿ ಆಗುತ್ತೆ. ಆ ತರಂಗಗಳು ನಮ್ಮ ಬ್ರೈನ್ ನಲ್ಲಿ ಇರ್ಬೋದು, ಅಥವಾ ಮೈಂಡ್ ಅಲ್ಲಿ ಇರ್ಬೋದು, ಅಥವಾ ದೇಹದ ಯಾವುದೇ ಭಾಗದಲ್ಲಿ ಇರ್ತಕ್ಕಂತಹ ಒತ್ತಡವನ್ನ, ಬಿಗಿತವನ್ನ, ಸೆಳೆತವನ್ನ ಸಂಪೂರ್ಣವಾಗಿ ತೆಗೆದು ಹಾಕುತ್ತೆ. ಇದನ್ನ ಹೇಳೋದಕ್ಕಿಂತ ಅನುಭವಿಸಿದ್ರೆ ಚೆನ್ನಾಗಾಗುತ್ತೆ. ಅದರಿಂದ ಎಲ್ಲರೂ ಕೂಡ 3 ರೌಂಡ್ ಮಾಡೋಣ. ಹೀಗೆ ಮಾಡ್ಕೊಳ್ಳಿ. ಚೆನ್ನಾಗಿ ಉಸಿರು ತಗೊಂಡು ಹೇಳಿ. ಎರಡನೇ ರೌಂಡ್. ಮೂರನೇ ರೌಂಡ್. ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸ್ತಾ
ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ಇದರಿಂದ ಉಂಟಾಗಿರ್ತಕ್ಕಂತಹ ಸಂವೇದನೆಗಳು, ತರಂಗಗಳನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಈಗ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ, ಇನ್ನು ಕೊನೆಯದಾಗಿ ಒಂದು ಪ್ರಾಣಾಯಾಮ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಟೈಮು ಆಗ್ಲಿಕ್ಕೆ ಬಂತು, ಇನ್ನೊಂದಿನ ಮಾಡೋಣ. ಓವರ್ ಟು ಲಕ್ಷ್ಮೀಶ. ಮಾವ, ನಾನು ವಾಣಿ. ಹೇಳು ಮಾವ, ನೀವು ಕಪಾಲಭಾತಿ ನೀವು ಫಾಸ್ಟ್ ಆಗಿ ಮಾಡಿಸಿದ್ರಿ. ನಮ್ಗೆ ಕ್ಲಾಸ್ ಅಲ್ಲಿ ಸೆಕೆಂಡ್ ಒಂದು ಸಲ ಅಂತ ಹೇಳಿ ಹೇಳ್ಕೊಟ್ರು. ಸೊ ಎರಡಕ್ಕೂ ಫಾಸ್ಟ್ ಆಗಿ ಮಾಡೋದು, ಸ್ಲೋ ಆಗಿ ಮಾಡೋ ಡಿಫ್ರೆನ್ಸ್ ಏನು, ಯಾವ್ದು ಬೆಟರ್? ಪ್ರಾರಂಭದಲ್ಲಿ ನಾವೀಗ ವಾಕಿಂಗ್ ಹೋಗುವಾಗ ಹೇಳ್ತೀವಿ, ವಾಕ್ ಮಾಡ್ರಮ್ಮ, ಜಾಕ್ ಮಾಡ್ರಮ್ಮ ಅಂತ. ಮೊದಲನೇ ದಿವಸ ರನ್ ಮಾಡಲ್ಲ ಅಲ್ವಾ? ಸೊ ಮೊದಲನೇ ದಿವಸ ಏನ್ ಮಾಡ್ತೀರಾ, ಸ್ವಲ್ಪ ಜೋರಾಗಿ ಸ್ಟೆಪ್ ಇಟ್ಕೊಂಡು ತಕ್ಷಣ ಬುಸ್ ಅಂತೀರಾ. ಆಮೇಲೆ ಒಂದ್ 2-3 ದಿವಸ ಆದ್ಮೇಲೆ ಸ್ವಲ್ಪ ಹೆಜ್ಜೆಗಳನ್ನ ದೂರಕ್ಕೆ ಇಡಕ್ ಶುರು ಮಾಡ್ತೀರಾ. ಆಮೇಲೆ ಓಡಕ್ ಶುರು ಮಾಡ್ತೀರಾ. ಆಮೇಲೆ ಇನ್ನೊಬ್ರನ್ನ ಮೀರಿಸಿ ಓಡುವಂತ ಶಕ್ತಿ ಬರುತ್ತೆ. ಯಾವುದೇ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುವಾಗ ನಿಧಾನವಾಗಿ ಶುರು ಮಾಡ್ಬೇಕು. ಅದು ನೀವ್ ಅದೇ ತರನೇ ಮಾಡ್ಕೊಡೋದ್ರೆ ನಿಮ್ಗೆ ಎಫೆಕ್ಟ್ ಇರಲ್ಲ. ಆಮೇಲೆ ಬೋರ್ಡಿಂಗ್ ಅಂತ, ಇದಕ್ಕೆ ಬೋರ್ಡನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ದೇಹ ಒಗ್ಬಿಡುತ್ತೆ ಅದಕ್ಕೆ. ಅದರಿಂದ ಏನ್ ಮಾಡ್ಬೇಕು, ಪ್ರಾರಂಭದಲ್ಲಿ ನಿಧಾನಕ್ಕೆ ಮಾಡಿ ಹೀಗೆ, ಆಮೇಲೆ ಮಾಡ್ಬೇಕು. ಸೊ ಪ್ರಾರಂಭದ ಹಂತದಲ್ಲಿ ನಿಧಾನ. ತದನಂತರ ಈಗ ಆಸನಗಳನ್ನು ಅಷ್ಟೇನೆ. ನಾವು ಸ್ವಾಧ್ಯಾಯ ಅಂತ ಅದನ್ನೇ ಹೇಳಿದ್ ನಾನು. ಸ್ವಾಧ್ಯಾಯ ಅಂದ್ರೆ ಪ್ರತಿನಿತ್ಯ ನಾವು ಅಭ್ಯಾಸವನ್ನ ಯಾಕೆ ಇಟ್ಕೋಬೇಕು ಅಂತ ಅಂದ್ರೆ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇವಾಗ ಏನ್ ಅಭ್ಯಾಸ ಮಾಡ್ತಾ ಇರ್ತೀರಾ, ಅಯ್ಯೋ ಇಷ್ಟೇನಾ, ಇದಕ್ಕೆ ಯಾಕೆ ಸ್ಕೂಲ್ಗೆ ಹೋಗ್ಬೇಕು, ಅಯ್ಯೋ ಅಂತ ಬರಬಾರ್ದು. ಅದಕ್ಕೆ ಅಡ್ವಾನ್ಸ್. ಸೊ ಒಂದೊಂದು ಘಟ್ಟವನ್ನು ಮೀರ್ತಾ ಹೋಗ್ತಾ ನಮ್ಮನ್ನ ನಾವು ಕಲಿಕೆಯಲ್ಲಿ ತೊಡಗಿಸಿಕೊಂಡಾಗ ನಮ್ಗೆ ಪ್ರತಿನಿತ್ಯ ಕಲಿಯುವಂತಹ ವಿಷಯ ಸಿಗುತ್ತೆ ಅಲ್ವಾ? ಸೊ ಅದರಿಂದ ಪ್ರಾರಂಭದಲ್ಲಿ ನಿಧಾನವಾಗಿ ಮಾಡೋಣ, ಆಮೇಲೆ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡೋಣ, ಕೊನೆಗೆ ಇನ್ನೊಬ್ಬರನ್ನು ಮೀರ್ಸೋಷ್ಟು ಮಾಡೋಣ. ಓಕೆ ಮಾವ, ಥ್ಯಾಂಕ್ ಯು. ವಂದನಾರ್ಪಣಾ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿ ಶ್ರೀಮತಿ ಪುಷ್ಪಾ ಸುಬ್ರಹ್ಮಣ್ಯ ಅವ್ರನ್ನ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಈ ವಠಾರದ ಆಧಾರ ಸ್ತಂಭಗಳಾಗಿದ್ದಂತಹ ನಮ್ಮೆಲ್ಲರನ್ನು ಅಗಲಿರುವ ನಮ್ಮ ಹಿರಿಯರನ್ನ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇನೆ. ನಮ್ಮ ಈ ಕುಟುಂಬ, TBS ಕುಟುಂಬ ಅಂದರೆ ಒಂದು ಸಂಘಟನಾ ಶಕ್ತಿ ಮತ್ತು ನಮ್ಮೆಲ್ಲರ ಹೆಮ್ಮೆಯ ವಠಾರ. ಈ ಸಂಘಟನಾ ಶಕ್ತಿಯ ಪರಿಕಲ್ಪನೆಯೇ ಈ ವೆಬಿನಾರ್ ಕಾರ್ಯಕ್ರಮ. ಇಂತಹ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ, ಅಂದರೆ ಈ ಕರೋನಾ ಎಂಬ ಅತ್ಯಂತ ಸಂಕಷ್ಟ ಸಮಯದಲ್ಲಿ ನಮ್ಮ TBS ಟ್ರಸ್ಟ್ ಅತ್ಯಲ್ಪ ಸಮಯದಲ್ಲಿ ಹಮ್ಮಿಕೊಂಡಿರುವ ಈ ವೆಬಿನಾರ್ ಕಾರ್ಯಕ್ರಮವು ದಿನಾಂಕ 15/5/2021 ಪ್ರಾರಂಭವಾಗಿದ್ದು ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ಮೂಡಿ ಬರುತ್ತಿದೆ. ಇದು ಅತ್ಯಂತ ಶ್ಲಾಘನೀಯ. ಈ ಕಾರ್ಯಕ್ರಮವು ನಮ್ಮ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವನ್ನು, ಉತ್ಸಾಹವನ್ನು ಹೆಚ್ಚಿಸುವಲ್ಲಿ ಬಹಳ ಫಲಕಾರಿಯಾಗಿದೆ. ಇಂದಿನ ವೆಬಿನಾರ್ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ರಾಮಕೃಷ್ಣ ರವರು, ಅಂದರೆ ನಮ್ಮ ಉದಯ ಚಿಕ್ಕಪ್ಪನವರು ಒಂದು ಅಗಾಧವಾದ ಜ್ಞಾನ ಭಂಡಾರ. ಇವರ ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರ ಸಾಧನೆ ಅಪಾರವಾದದ್ದು. ಇವರು ದಿನಂಪ್ರತಿ ಭಾಗವಹಿಸಿ ಸೂಕ್ತ ಮಾರ್ಗದರ್ಶನ ನೀಡುತ್ತಿರುವುದೇ ನಮ್ಮ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಇಂದು ಇವರು ನಮಗೆಲ್ಲ ಪ್ರಾರಂಭಿಕ ಉಸಿರಾಟದ ಪ್ರಕ್ರಿಯೆ, ವ್ಯಾಯಾಮ, ಪ್ರಾಣಾಯಾಮಗಳ ತಿಳುವಳಿಕೆ, ಅವುಗಳ ಉಪಯೋಗ, ಅಭ್ಯಾಸ ಮಾಡುವ ರೀತಿಗಳನ್ನು ಬಹಳ ಸರಳವಾಗಿ ಹೇಳಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನಾಡಿ ಶೋಧನ, ಭಸ್ತ್ರಿಕಾ, ಕಪಾಲಭಾತಿ ಪ್ರಾಣಾಯಾಮಗಳ ಬಗ್ಗೆ, ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ, ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಕಪಾಲಭಾತಿ, ವಿಪರೀತ ಭಸ್ತ್ರಿಕಾ, ಭ್ರಮರಿಕಾ ಪ್ರಾಣಾಯಾಮ ಇವುಗಳ ಬಗ್ಗೆ ಬಹಳ ಸುಂದರವಾಗಿ ಪ್ರಾಯೋಗಿಕವಾಗಿ ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇಂದು ಯಮ ನಿಯಮಗಳ ಬಗ್ಗೆ ವಿವರಿಸಿ ಇದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂದು ತಿಳಿಸಿಕೊಟ್ಟಿದ್ದಾರೆ.
ಇಂತಹ ಅನುಭವಿ ಸಾಧಕ ಇವರ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಯುವ ಅವಕಾಶ ದೊರೆತಿರುವುದು ಒಂದು ಸುಯೋಗ ಎಂದರೆ ಅತಿಶಯೋಕ್ತಿಯಾಗಲಾರದು. ತಮ್ಮ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ತಮ್ಮ ಅಮೂಲ್ಯವಾದ ಸಮಯವನ್ನು TBS ಕುಟುಂಬದ ಒಳಿತಿಗಾಗಿ ಮೀಸಲಿಟ್ಟ ನಮ್ಮ ಚಿಕ್ಕಪ್ಪನವರಿಗೆ TBS ಟ್ರಸ್ಟ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತಾನಂತ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತಿದ್ದೇನೆ. ಮೊದಲನೆಯದಾಗಿ ಇಂದು ವಿಶೇಷವಾಗಿ ತಮ್ಮದೇ ಆದ ರೀತಿಯಲ್ಲಿ ಸ್ವಾಗತ ಕೋರಿದ ಕುಶಕುಮಾರ ಅವರಿಗೆ ವಂದನೆಗಳು. ನಮ್ಮ ಕುಟುಂಬದ ಹೊರದೇಶದ ಸದಸ್ಯರುಗಳು ಅವರ ಬೆಂಬಲ ಹಾಗೂ ಸಹಕಾರಗಳಿಗೆ, ಅದರಲ್ಲೂ ವಿಶೇಷವಾಗಿ ಈ ವೆಬಿನಾರ್ ಕಾರ್ಯಕ್ರಮದ ಪ್ರತಿನಿತ್ಯದ ಅವತರಣಿಕೆಯನ್ನ ಯೂಟ್ಯೂಬ್ನಲ್ಲಿ ಪ್ರಸ್ತುತಪಡಿಸುತ್ತಿರುವ ಪ್ರಸನ್ನ ಗಣಪತಿಯವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದ ಒಳತಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲಾ ರೀತಿಯ ಸಹಕಾರವನ್ನು ನೀಡುತ್ತಿರುವ TBS ಕುಟುಂಬದ ಎಲ್ಲಾ ವೈದ್ಯ ಸದಸ್ಯರುಗಳಿಗೆ ಮತ್ತು TBS ಕುಟುಂಬದ ಸದಸ್ಯರಿಗೆ ಪ್ರೀತಿಪೂರ್ವಕ ನಮನಗಳು. ಈ ಸಂಘಟನಾ ಕಾರ್ಯಕ್ರಮದ ಆಯೋಜನೆಯನ್ನು ಬಹಳ ಅಚ್ಚುಕಟ್ಟಾಗಿ ವಿಶೇಷವಾಗಿ ಮುರಳಿ ಹಾಗೂ ಲಕ್ಷ್ಮೀಶ್ವರವರಿಗೆ, ಆಡಳಿತ TBS ಟ್ರಸ್ಟ್ನ ಆಡಳಿತ ಮಂಡಳಿ ಸದಸ್ಯರಿಗೆ, ಸ್ವಯಂ ಸೇವಕರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನೆರವಾಗಿರುವ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೂ ಈ ಸಮಯದಲ್ಲಿ ನಾನು ಹೇಳಲೇಬೇಕಾದ ವಿಷಯ ಎಂದರೆ, ಈ ಎಲ್ಲಾ ನಮ್ಮ TBS ಟ್ರಸ್ಟ್ನ ಕಾರ್ಯಕ್ರಮಗಳ ಹಿಂದೆ ರುವಾರಿಯಾಗಿ ನಿಂತಿರುವ ಒಂದು ಪಾಸಿಟಿವ್ ಫೋರ್ಸ್ ಅಂದರೆ ನಮ್ಮ BN ಸುಬ್ರಹ್ಮಣ್ಯರವರು, ಅಂದರೆ ನಮ್ಮ ಸುಬ್ಬಣ್ಣ ಚಿಕ್ಕಪ್ಪನವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತಿದ್ದೇನೆ. ಕಡೆಯದಾಗಿ ಈ ವೆಬಿನಾರ್ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಿರುವ ಎಲ್ಲಾ ನಮ್ಮ ಕುಟುಂಬ ವರ್ಗದ ಬಂಧು ಮಿತ್ರರಿಗೂ ಕೂಡ ವಂದನೆಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.